ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಕ್ಯಾಚ್ ದ ಗೋಸ್ಟ್ ಅನ್ನೋ ಸೀರೀಸ್ ನ 17th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಈ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಒಂದು ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಆ ಸಬ್ವೆ ಗೋಸ್ಟ್ ಅವನ ಹತ್ರ ಅಂದ್ರೆ ಅವ್ನ ನೈಟ್ ಔಟ್ ಅಲ್ಲಿ ಸಿಕ್ಕಿರತ್ತಲ್ಲ, ಒಂದು 12 years ಹುಡುಗಿದು ಫ್ರಾಕ್ ಮತ್ತೆ ಶೂ ಅದೆಲ್ಲ ಬಂದು ಈ ಜೂಡಿ ಅನ್ನೋ ಒಂದು ಹುಡುಗಿ ಸಬ್ವೆ ಪೊಲೀಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಹೋಮ್ಲೆಸ್ ಮ್ಯಾನ್ ಒಂದು ಚಿಕ್ಕ ಹುಡುಗಿನ ಟ್ರೈನ್ ಟ್ರ್ಯಾಕ್ ಗೆ ತಳ್ಳಿ ಸಾಯಿಸ್ಬಿಟ್ಟಿರ್ತಾನೆ. ಸೊ ಆ ಹುಡುಗಿ ಫ್ರಾಕ್ ಇರ್ಬೋದಾ, ಅದಕ್ಕೂ ಇದಕ್ಕೆ ಏನಕ್ಕಾದ್ರೂ ಸಂಬಂಧ ಇರ್ಬೋದಾ ಅಂತ ನಮ್ ಹೀರೋಯಿನ್ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ನಮ್ ಹೀರೋಯಿನ್ ಬಂದು ಸಾಂಗ್ ಅನ್ನೋ ಆಫೀಸರ್ ಹತ್ರ ಆ ಹೋಮ್ಲೆಸ್ ಮ್ಯಾನ್ ಯಾರು, ಅವ್ನ್ ಇವಾಗ ಎಲ್ಲಿದ್ದಾನೆ ಏನು ಅಂತೆಲ್ಲ ಕೇಳಿರ್ತಾರೆ. ಅದಕ್ಕೆ ಅವ್ರು ಕೂಡ ಹೇಳ್ತಾರೆ ಈಗ ಸದ್ಯಕ್ಕೆ ಆ ಹೋಮ್ಲೆಸ್ ಮ್ಯಾನ್ ಗೆ ಸ್ವಲ್ಪ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಅವನನ್ನ ಆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದೇ ಟೈಮಲ್ಲಿ ಮಿಯಾ ಕೂಡ ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ಇದ್ರ ಒಬ್ಬನ ಬಗ್ಗೆ ವಿಷಯ ಗೊತ್ತಾಯ್ತು ಅಂದ್ರೆ ಅವ್ನ ಟ್ರ್ಯಾಕ್ ಮಾಡ್ಕೊಂಡ್ ಬಂದಾಗ ಈ ಮೆಂಟಲ್ ಹಾಸ್ಪಿಟಲ್ ಗೆ ಬಂದಿದೀವಿ, ಈಗ ನಾವು ಇಲ್ಲೇ ಇದೀವಿ, ಅವನ ಬಗ್ಗೆ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಮ್ ಹೀರೋ ಕೂಡ ನಾವು ಸೇಮ್ ಅದೇ ಮೆಂಟಲ್ ಹಾಸ್ಪಿಟಲ್ ಗೆ ಈಗ ಬರ್ಬೇಕು, ಯಾಕಂದ್ರೆ ನಾವು ಕೂಡ ಅವನ ಬಗ್ಗೆ ವಿಚಾರಣೆ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಫಸ್ಟ್ ನಾವೆಲ್ಲ ಮೀಟಿಂಗ್ ಹಾಕೋಣ ಅಂತ ಹೇಳಿ ಎಲ್ಲರೂ ಕುತ್ಕೊಂಡು ಒಂದು ಮೀಟಿಂಗ್ ನ ಹಾಕ್ತಾರೆ. ಆಗ ಹೀರೋಯಿನ್ ಹೇಳ್ತಾಳೆ ಈ ತರ ಹೋಮ್ಲೆಸ್ ಮ್ಯಾನ್ ಬೈ ಮಿಸ್ಟೇಕ್ ಆ ಹುಡುಗಿನ ಆ ಟ್ರೈನ್ ಟ್ರ್ಯಾಕ್ ಮೇಲೆ ತಳ್ಬಿಟ್ಟಿದ್ದಾನೆ. ಸರಿ, ಆ ಚಿಕ್ಕ ಹುಡುಗಿ ಯಾರು ಏನು ಅಂತ ವಿಚಾರಣೆ ಮಾಡಿದ್ರೆ ಆ ಹುಡುಗಿ ಕಡೆಯವ್ರು ಯಾರು ಅಂತ ಕೂಡ ನಮಗ್ ಗೊತ್ತಾಗಿಲ್ಲ. ಆದ್ರೆ ಈ ತರ ಒಂದು ಘಟನೆ ನಡೆದ್ಮೇಲೆ ಹೋಮ್ಲೆಸ್ ಮ್ಯಾನ್ ಗೆ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ದಾರೆ. ಅವನನ್ನ ಹತ್ರ ಅಡ್ಮಿಟ್ ಮಾಡಿದ್ಮೇಲೆನೆ ಈ ಗ್ರಾಸ್ ಹೋಪರ್ಸ್ ಕಡೆಯಿಂದ ಅಂದ್ರೆ ಅವ್ರು ಕಳ್ತನ ಮಾಡ್ಕೊಂಡ್ ಬಂದಿರ್ತಾರಲ್ಲ ಪರ್ಸ್, ಅದೆಲ್ಲ ಈ ಅಪ್ಪನ್ಗೋಸ್ಕರ ಮೆಂಟಲ್ ಹಾಸ್ಪಿಟಲ್ ಗೆ ಬಂದಿದೆ. ಅಯ್ಯಪ್ಪ ಪರ್ಸ್ ನೆಲ್ಲ ರಿಸೀವ್ ಮಾಡ್ಕೊಂಡ್ಮೇಲೆನೆ ಅದನ್ನೆಲ್ಲ ನೋಡಿ ನೆಕ್ಸ್ಟ್ ಯಾರನ್ನ ಸಾಯಿಸ್ಬೇಕು ಅಂತ ಹೇಳಿ ಕೊಲೆ ಮಾಡಿದಾನ ಅಂತ ಇವ್ರು ಯೋಚನೆ ಮಾಡ್ತಾರೆ. ಎಲ್ಲರೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಇವ್ರಿಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಏನಂದ್ರೆ ಅಯ್ಯಪ್ಪಗೆ ಯಾವ್ದೋ ಒಂದು ಥೆರಪಿಗೋಸ್ಕರ ಬೇರೆ ಒಂದು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗವಾಗ ಯಾವಾಗೆಲ್ಲ ಅವನು ಹಾಸ್ಪಿಟಲ್ ಇಂದ ಹೊರಗಡೆ ಹೋಗಿರ್ತಾನೋ ಆ ಡೇಟ್ ಅಲ್ಲೆಲ್ಲ ಕೊಲೆಗಳಾಗಿದೆ ಅಂತ ಹೇಳಿ ಕನ್ಫರ್ಮ್ ಆಗುತ್ತೆ. ಸೊ ಇವ್ರಿಗೆ ಇನ್ನೊಂದೇನ್ ಅರ್ಥ ಆಗುತ್ತೆ ಅಂದ್ರೆ ಇವ್ನು ಯಾವಾಗೆಲ್ಲ ಹಾಸ್ಪಿಟಲ್ ಬಿಟ್ಟು ಹೊರಗಡೆ ಹೋಗ್ತಾನೋ ಅವಾಗೆಲ್ಲ ಇವನು ಆ ಕೊಲೆಗಳನ್ನ ಮಾಡಿದಾನೆ. ಹೇಳ್ಬೇಕಂದ್ರೆ ಅವ್ನು ಹಾಸ್ಪಿಟಲ್ ಗೆ ರೀಚ್ ಆಗಿಲ್ಲ ಅಂತ ಹೇಳ್ತಾರೆ. ಇದು ಗೊತ್ತಾಗಿದ ತಕ್ಷಣ ಅಲ್ಲಿರೋರೆಲ್ಲ ಶಾಕ್ ಆಗ್ತಾರೆ. ಈ ಶಾಕೆ ತಡೆಕಾಗಿಲ್ಲ ಅಂತಂದ್ರೆ ಇನ್ನೊಬ್ಬ ಓಡ್ ಬಂದ್ ಇನ್ನೊಂದ್ ವಿಷಯನ ಹೇಳ್ತಾನೆ. ಮೇಡಮ್, ಈ ಕಿಮ್ಚಾನ್ ಅನ್ನೋ DNA ಸ್ಯಾಂಪಲ್ ಮತ್ತೆ ಕಾಯಿನ್ ಬೂತ್ ಇಂದ ಎತ್ತಿದ್ವಲ್ಲ ನಾವು DNA ಸ್ಯಾಂಪಲ್, ಅದೆರಡು ಮ್ಯಾಚ್ ಆಗ್ತಿದೆ ಮೇಡಮ್, ಅವನೇ ಆ ಕಿಲ್ಲರ್ ಅಂತ ಹೇಳ್ತಾರ. ಇವ್ರಿಗೆ ಸಖತ್ ಶಾಕ್ ಆಗುತ್ತೆ. ಸೊ ಇವಾಗ ಅವನೇ ಹಾಸ್ಪಿಟಲ್ ಅಲ್ಲಿ ಇದ್ಕೊಂಡು ಅಂದ್ರೆ ಅವನೊಂದು ಮೆಂಟಲ್ ತರ ಆಡ್ಕೊಂಡು ಬೇಕಂತ ಹಾಸ್ಪಿಟಲ್ ಅಲ್ಲಿ ಈ ಕೊಲೆಗಳನ್ನೆಲ್ಲ ಮಾಡ್ತಿದ್ದಾನೆ, ಫಸ್ಟ್ ನಾವು ಅವನ್ನ ಹಿಡಿಬೇಕು ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಸ್ಟ್ರೇಟ್ ಆಗಿ ಮೆಂಟಲ್ ಹಾಸ್ಪಿಟಲ್ ಕಡೆಗೆ ಹೋಗ್ತಾ ಇರ್ತಾರೆ. ಅದೇ ಟೈಮಲ್ಲಿ ನಮ್ ಹೀರೋಗೆ ಯೋಚನೆ ಆಗುತ್ತೆ ನಮ್ಮ ಅಮ್ಮ ಕೂಡ ಅಲ್ಲೇ ತಾನೇ ಇರೋದು, ಫಸ್ಟ್ ಆ ಲೇಡಿಗೆ ಕಾಲ್ ಮಾಡಿ ಹೇಳ್ಬೇಕು ಅಂತ ಹೇಳಿ ಆ ಸ್ವೀಪರ್ ಲೇಡಿ ತಾನೆ ಅವ್ರ ಅಮ್ಮನ ನೋಡ್ಕೊಳ್ತಾ ಇರೋದು. ಅದಕ್ಕೆ ಸ್ವೀಪರ್ ಲೇಡಿಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ ನಿಮ್ ಹಾಸ್ಪಿಟಲ್ ಅಲ್ಲೇ ಈ ತರ ಕಿಮ್ಚಾನ್ ಅನ್ನೋನೇ ಒಬ್ಬ ಮರ್ಡರ್ ಸಸ್ಪೆಕ್ಟ್ ಅಂತ ಗೊತ್ತಾಗಿದೆ. ಸೊ ನಾವೆಲ್ಲ ಜಾಗಕ್ಕೆ ಬರ್ತಾ ಇದೀವಿ, ನೀವು ಹುಷಾರಾಗಿರಿ, ನೀವು ಆದಷ್ಟು ಡೋರ್ ನ ಲಾಕ್ ಮಾಡ್ಕೊಂಡು ಇಟ್ಕೊಳ್ಳಿ, ಅವನ್ನ ಹೊರಗಡೆ ಬಿಡಬೇಡಿ ಅಂತ ಹೇಳಿರ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಆಯಮ್ಮ ಸಖತ್ ಶಾಕ್ ಆಗ್ಬಿಡ್ತಾಳೆ. ಹೇಳ್ಬೇಕಂದ್ರೆ ಆಯಮ್ಮನು ಒಂದು ಕಲ್ಪಿಡ್ತಾರ ಲೆಕ್ಕನೆ ತಾನೆ, ಈಗ ಜುಡಿನೆಲ್ಲ ಸಾಯಿಸಿರ್ತಾಳೆ. ಆದ್ರೆ ಇದನ್ನ ಕೇಳಿಸ್ಕೊಂಡು ಆಯಮ್ಮ ಭಯ ಪಟ್ಕೊಂಡು ಅಲ್ಲಿಂದ ಸ್ಟ್ರೇಟ್ ಆಗಿ ಆ ಕಿಮ್ಚಾನ್ ಅನ್ನೋನ ವಾರ್ಡ್ ಹತ್ರನೇ ಹೋಗೋದು. ಅಲ್ಲೋಗಿ ಡೋರ್ ನ ಕೂಡ ಓಪನ್ ಮಾಡ್ಬಿಡ್ತಾಳೆ. ಅವ್ನ್ ಕೂಡ ಹೊರಗಡೆ ಬರ್ತಾನೆ. ಅದೇ ಟೈಮಲ್ಲಿ ಒಂದು ವಾಯ್ಸ್ ಕೇಳಿಸುತ್ತೆ, ಅವನ ಹತ್ರ ಏನಕ್ ಬಂದೆ ಈಗ ನೀನು, ಅವನು ಏನಕ್ ಡೋರ್ ಓಪನ್ ಮಾಡಿ ಬಿಟ್ಟೆ ಅಂತ. ಇದನ್ನ ನೋಡಿದ ತಕ್ಷಣ ಆಯಮ್ಮಕ್ ಸಖತ್ ಶಾಕ್ ಆಗುತ್ತೆ. ಬಂದಿರೋದು ಬೇರೆ ಯಾರು ಅಲ್ಲ, ನಮ್ ಹೀರೋ ಅವ್ರ ಅಮ್ಮನೆ. ಆ ಸ್ವೀಪರ್ ಲೇಡಿ ರೂಮ್ ಇಂದ ಹೊರಗಡೆ ಬರ್ಬೇಕಾದ್ರೆ ಡೋರ್ ನ ಕ್ಲೋಸ್ ಮಾಡ್ಕೊಂಡ್ ಬಂದಿರಲ್ಲ. ಸೊ ಸ್ವೀಪರ್ ಲೇಡಿನ ಫಾಲೋ ಮಾಡ್ಕೊಂಡು ನಮ್ ಹೀರೋ ಅವ್ರ ಅಮ್ಮ ಕೂಡ ಜಾಕೆ ಬಂದ್ಬಿಟ್ಟಿರ್ತಾರೆ. ಇದನ್ನ ನೋಡಿ ಸಖತ್ ಭಯ ಪಡ್ತಾರೆ. ಅದ್ರಲ್ಲಿ ಅವನ ನೋಡಿ ತುಂಬಾನೇ ಭಯ ಪಡ್ತಾರೆ. ನೋಡಕ್ಕೆ ಟೆರರ್ ಆಗಿದ್ದಾನಲ್ಲ, ಕೂದಲೆಲ್ಲ ಬಿಟ್ಕೊಂಡು. ಈಗ ಅವ್ನು ಹೀರೋ ಅಮ್ಮನ ನೋಡಿದ ತಕ್ಷಣ ಹಂಗೆ ಒಂಥರ ಶೋಲ್ಡರ್ ನ ಅಲ್ಲಾಡಿಸ್ತಾ ಇರ್ತಾನೆ. ಆ ಸಬ್ವೆ ಗೋಸ್ಟ್ ಹೆಂಗ್ ಮಾಡ್ತಾನೋ ಡಿಟ್ಟು ಹಂಗೆ ಮಾಡ್ತಾ ಇರ್ತಾನೆ. ಆದ್ರೆ ಸ್ವೀಪರ್ ಲೇಡಿ ನೀನೇನಕ್ಕಮ್ಮ ಬಂದೆ ನನ್ನ ಹಿಂದ್ಗಡೆ, ಸೈಲೆಂಟ್ ಆಗಿರು, ಯಾರ ಹತ್ರ ಏನು ಹೇಳ್ಬೇಡ, ರೂಮ್ ಕೊಟ್ಟೋಗು ಅಂತ ಹೇಳಿ ಅವ್ರ ಅಮ್ಮನ ಆ ಕಡೆ ಹೋಗಕ್ ಹೇಳ್ಬಿಟ್ಟು ಇವ್ರು ಬಂದು ಆ ಕಿಮ್ಚಾನ್ ಅನ್ನ ಅಲ್ಲಿಂದ ಕರ್ಕೊಂಡು ಬೇರೆ ದಾರಿಯಲ್ಲಿ ಓಡೋಗ್ತಾರೆ. ಕರೆಕ್ಟ್ ಆಗಿ ನಮ್ ಹೀರೋ ಅವ್ರು ಕೂಡ ಹಾಸ್ಪಿಟಲ್ ಗೆ ಬಂದ್ಬಿಟ್ರು. ಅವ್ನು ಎಲ್ಲಿದ್ದಾನೆ ಹೇಳಿ ಹುಡುಕಿ ಅಂತ ಹೇಳ್ಬಿಟ್ಟು ಅವ್ನ ರೂಮ್ ಗೆ ಅಂದ್ರೆ ಅವ್ನ ವಾರ್ಡ್ ಗೆ ಬಂದ್ ನೋಡಿದ್ರೆ ಅವನಲ್ಲಿಲ್ಲ, ಆಲ್ರೆಡಿ ಎಸ್ಕೇಪ್ ಆಗ್ಬಿಡ್ತಾನೆ. ಸೊ ಅವನು ಎಲ್ಲ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ, ಅವ್ನು ಹಿಡಿಬೇಕು ಅಂತ ಹೇಳಿ ಎಲ್ಲ ಸುತ್ತಮುತ್ತಲು ಹುಡುಕ್ತಾ ಇರ್ತಾರೆ. ಆದ್ರೆ ಅದೇ ಟೈಮಲ್ಲಿ ನಮ್ ಹೀರೋಗೆ ನಮ್ಮ ಕೂಡ ಇಲ್ಲೇ ತಾನೇ ಇರೋದು, ಒಂದ್ ಟೈಮ್ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿ ಅವ್ರ ಅಮ್ಮ ಇರೋ ವಾರ್ಡ್ ಕಡೆ ಹೋಗ್ತಾ ಇರ್ಬೇಕಾದ್ರೆ ಹೊರಗಡೆ ಇರೋ ಲೇಡೀಸ್ ಹೇಳ್ತಾರೆ ಈಗ ತಾನೇ ಸ್ವೀಪರ್ ಲೇಡಿ ಏನೋ ಭಯ ಪಟ್ಕೊಂಡು ಓಡೋದ್ಲಪ್ಪ, ಆ ಲೇಡಿ ಹಿಂದ್ಗಡೆನೆ ನಿಮ್ಮಮ್ಮ ಕೂಡ ಓಡೋದ್ರು ಅಂದಾಗ ನಮ್ ಹೀರೋಗ್ ಅರ್ಥ ಆಗ್ತಾ ಇಲ್ಲ. ನಾನು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಹೋಗ್ಬಿಡಿ ಒಳಗಡೆನೆ ಇರಿ ಅಂತ ಹೇಳ್ದೆ, ಹೇಳಿದ್ಮೇಲೆ ಕೂಡ ಇವ್ರು ಏನಕ್ಕೆ ಹಿಂಗ್ ಓಡೋಗಿದ್ದಾರೆ ಅಂದ್ರೆ ನಾನು ಕಾಲ್ ಮಾಡಿದ್ಮೇಲೆನೆ ಓಡೋಗಿದಾರ, ಏನಕ್ಕಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾರೆ. ಇದಕ್ಕೂ ಮುಂಚೆನೆ ನಮ್ ಹೀರೋ ಒಂದ್ಸತಿ ಈ ಹಾಸ್ಪಿಟಲ್ ಗೆ ಬರ್ಬೇಕಾದ್ರೆ ಲೇಡಿ ಕೂಡ ಯಾರನ್ನೋ ಮಗನೆ ಅಂತ ಮಾತಾಡಿರ್ತಾಳೆ. ನಮ್ ಹೀರೋ ಕೂಡ ನಿಲ್ಸ್ಬಿಟ್ಟು ಏನ್ ನಿಮ್ ಮಗನ ಅಂತ ಕೇಳಿದಾಗ ಇಲ್ಲಪ್ಪ ಯಾರು ಅಂತ ಹೇಳ್ಬಿಟ್ಟು ಆ ಕಡೆ ಹೊರಟೋಗಿರ್ತಾರೆ. ಅದಾದ್ಮೇಲೆ ವಾರ್ಡಲ್ ಇರ್ಬೇಕಾದ್ರೆ ಕೂಡ ನಮ್ ಹೀರೋ ಬಂದು ಅವ್ರ ಅಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಸ್ವೀಪರ್ ಲೇಡಿನ ನೋಡ್ಬಿಟ್ಟು ನಮ್ ಹೀರೋ ಅವ್ರ ಅಮ್ಮ ಕೂಡ ಕೇಳಿರ್ತಾರಲ್ವಾ ನಿಮ್ ಮಗಗೇನೋ ಮೈ ಹುಷಾರಿಲ್ಲ ಅಂತ ಹೇಳ್ತಿದ್ದೆ ಹೆಂಗೆ ಅಂತ. ಆಗ ಆ ಲೇಡಿ ಕೂಡ ಅಯ್ಯೋ ನನಗೆ ಮಗ ಎಲ್ಲ ಏನು ಇಲ್ಲ, ನಿಮ್ಮಮ್ಮ ಏನೋ ಹೇಳ್ತಿದ್ದಾರೆ ಬಿಡಿ ಅಂತ ಹೇಳಿರ್ತಾರೆ. ಅದನ್ನ ಕೂಡ ನಮ್ ಹೀರೋ ಅವಾಗ ಸೀರಿಯಸ್ ಆಗಿ ಎತ್ಕೊಂಡಿರೋದಿಲ್ಲ, ಅದನ್ನ ನೆನ್ಸಿ ನೋಡ್ತಾನೆ. ಅದ್ರಲ್ಲೂ ಮುಖ್ಯವಾಗಿ ಸಬ್ವೆ ಗೋಸ್ಟ್ ಅಂತ ಸೀರಿಯಲ್ ಕಿಲ್ಲರ್ ಯಾರೋ ಇದಾರಲ್ಲ ಅವ್ರ ಕೇಸ್ ನ ನೀವೇನಾ ಸಾಲ್ವ್ ಮಾಡ್ತಾ ಇರೋದು ಅಂತ ಬೇರೆ ಕೇಳಿರ್ತಾರೆ. ನಮ್ ಹೀರೋ ಬಂದು ಅವ್ರ ಅಮ್ಮನ ನೋಡಕ್ ಬಂದಾಗ್ಲೆ ಅದು ಕೂಡ ನಮ್ ಹೀರೋ ಇಲ್ಲ ಇದನ್ನ ನಾನ್ ಸಾಲ್ವ್ ಮಾಡ್ತಾ ಇಲ್ಲ, ನಾನ್ ಬರೀ ಸಬ್ವೆ ಪೊಲೀಸು ಡಿಟೆಕ್ಟಿವ್ಸ್ ಇದನ್ನ ಸಾಲ್ವ್ ಮಾಡೋದು ಅಂತ ಹೇಳಿರ್ತಾನೆ.
ಮಾಡ್ತಾನೆ. ಸೊ ಈಗ ಅದೆಲ್ಲ ನೆನ್ಸ್ ನೋಡ್ಕೊಂಡು ಹಂಗಾದ್ರೆ ಈ ಅಮ್ಮಗೂ ಇದಕ್ಕೂ ಏನೋ ಸಂಬಂಧ ಇದೆ, ಮೋಸ್ಟ್ಲಿ ಅವ್ರ ಮಗನೇ ಇರ್ಬೋದಾ ಅಂತ ಹೇಳಿ ಇವಾಗ ನಮ್ ಹೀರೋಗೆ ಡೌಟ್ ಬರುತ್ತೆ. ಅದ್ರಲ್ಲಿ ಅವ್ರ ಮಗ ಬೇರೆ ಯಾರು ಅಲ್ಲ, ಹೋಮ್ಲೆಸ್ ಮ್ಯಾನ್ ಇವ್ರ ಮಗನ ಅಂತ ಹೇಳಿ ಮೇನ್ ಆಗಿ ಡೌಟ್ ಪಡ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಸ್ವೀಪರ್ ಲೇಡಿನ ತೋರಿಸ್ತಾರೆ. ಆ ಎಮ್ಮಗೆ ಹಾಸ್ಪಿಟಲ್ ಇರೋ ಪ್ರತಿಯೊಂದು ದಾರಿ ಕೂಡ ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಗೊತ್ತು. ಸೊ ಪೊಲೀಸ್ ಅವ್ರ ಕಣ್ಣಿಗೆ ಬೀಳದೆ ಅಲ್ಲೂ ಇಲ್ಲೂ ಹೆಂಗೋ ಅಪ್ಪನ್ನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರ್ತಾಳೆ. ಪ್ಲಸ್ ಒಂದು ವೀಲ್ ಚೇರ್ ಅಲ್ಲಿ ಅಪ್ಪನ್ನ ಕೂರಿಸ್ಕೊಂಡು ಯಾರಿಗೂ ಕಾಣಿಸ್ತಾ ಇರೋ ತರ ಅಂಡರ್ ಗ್ರೌಂಡ್ ಅಲ್ಲಿ ಇರೋ ರಿಸ್ಟ್ರಿಕ್ಟೆಡ್ ಏರಿಯಾಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಬಂದು ದೊಡ್ಡ ದೊಡ್ಡ ಪೈಪ್ಸ್ ತರ ಹಾಕಿರ್ತಾರೆ, ಅದ್ರ ಹಿಂದ್ಗಡೆ ಬಚ್ಚಿಟ್ಕೊಂಡು ಕೂತ್ಕೊಳ್ತಾರೆ. ಇನ್ನೊಂದ್ ಶಾಕಿಂಗ್ ವಿಷಯ ಹೇಳ್ಬೇಕಂದ್ರೆ ಇವ್ರನ್ನ ಫಾಲೋ ಮಾಡ್ಕೊಂಡು ನಮ್ ಹೀರೋರಮ್ಮ ಕೂಡ ಆ ಜಾಗಕ್ಕೂ ಬಂದ್ಬಿಟ್ಟಿರ್ತಾರೆ. ಇವ್ರು ಅವಸ್ಕೊಂಡಿರ್ತಾರಲ್ಲ ಅದಕ್ಕೆ ಆಪೋಸಿಟ್ ಅಲ್ಲೇ ಅವಸ್ಕೊಂಡಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಸ್ವೀಪರ್ ಲೇಡಿಗೆ ಟೆನ್ಷನ್ ಆಗುತ್ತೆ. ನೀನೇನಕ್ಕಮ್ಮ ನಾನು ಹಿಂದ್ಗಡೆ ಬಂದೆ ಅಂತ ಹೇಳಿ ಅಲ್ಲಿ ಕಚ್ಕೊಂಡ್ ಮಾತಾಡ್ತಾಳೆ ಕೋಪದಿಂದ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋಯಿನ್ ಕೂಡ ಹಾಸ್ಪಿಟಲ್ ಇರೋ ರಿಸೆಪ್ಷನ್ ಅಲ್ಲಿ ಆ ಕಿಮ್ಚಾನ್ ಅಂತ ಇದಾನಲ್ಲ ಈಗ ಪೇಷಂಟ್, ಅಂದ್ರೆ ಆ ಸಬ್ವೆ ಗೋಸ್ಟ್ ಅಂತ ಹೇಳ್ತಿದಾರಲ್ಲ ಅವನ್ ಬಗ್ಗೆ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಅವ್ನ್ ಥೆರಪಿ ಸೆಷನ್ ಅಂತ ಹೇಳ್ಬಿಟ್ಟು ಹೊರಗಡೆ ಯಾವ್ದೋ ಬೇರೆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಆ ಟೈಮಲ್ಲೆಲ್ಲ ಕೂಡ ಕೊಲೆಗಳು ನಡೀತಾ ಇತ್ತು ಅಂತ ಹೇಳಿದ್ರಲ್ವಾ, ಆತರ ಅವನನ್ನ ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು ಅಂತ ನೋಡಿದಾಗ ಡಾಕ್ಟರ್ ಹೆಸರು ಸ್ಯಾಂಡಿ ಅಂತ ಹಾಕಿರ್ತಾರೆ. ಸೊ ಇದನ್ನ ನೋಡಿದ ತಕ್ಷಣ ನಮ್ ಹೀರೋನ್ಗೆ ಸಕ್ಕದಾಗ ಶಾಕ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮಾಡಿರೋದೆಲ್ಲ ಒಂದು ಸೆಟಪ್ ಏನಾ ಅಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಸ್ಯಾಂಡಿ ಅಂತ ಹೇಳಿರೋನು ಒಬ್ಬ ಗ್ರಾಸ್ ಹಾಪರ್, ಅವನ್ನ ನೋಡಕ್ಕೆ ಇವನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳೆ. ತಕ್ಷಣ ಅವಳೇ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಗ್ರಾಸ್ ಹಾಪರ್ಸ್ ಅಂತ 3 ಜನ ಹಿಡಿದಿದೀವಲ್ಲ ಅವ್ರು DNA ಎಲ್ಲ ಟೆಸ್ಟ್ ಮಾಡಿದಾಗ ಆ ಸ್ಯಾಂಡಿ ಅನ್ನೋನ ರಿಯಲ್ ಐಡೆಂಟಿಟಿ ಏನು ಅಂತ ಗೊತ್ತಾಯ್ತಾ, ಅವನ ಬಗ್ಗೆ ವಿಚಾರ ಗೊತ್ತಾಯ್ತು ಅಂದಾಗ ಆ ಕಡೆ ಇರೋರು ಹೇಳ್ತಾರೆ ಹೌದು ಮೇಡಮ್ ಅವನ ಹೆಸರು ಸ್ಯಾಂಡಿನೇ ಅಲ್ಲ, ನಿಜವಾದ ಹೆಸರು ಬೇರೆ ಇದೆ. ಪ್ಲಸ್ ಅವ್ನ ಬ್ಯಾಕ್ ಗ್ರೌಂಡ್ ಎಲ್ಲ ಚೆಕ್ ಮಾಡಿ ನೋಡಿದಾಗ ಅವ್ನಿಗೆ ವೈಫ್ ಇಲ್ಲ ಮೇಡಮ್, ಅವ್ನಿಗಿದ್ದು ಒಂದು ತಾಯಿ ಮತ್ತೆ 12 ವಯಸ್ಸಲ್ಲಿ ಒಂದು ಮಗು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ಆ ಮಗು ಕೂಡ ರೀಸೆಂಟ್ ಆಗಿ ಯಾವ್ದೋ ಒಂದು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಯ್ತು ಅಂತ ಹೇಳಿದ ತಕ್ಷಣ ನಮ್ ಹೀರೋನ್ಗೆ ಇನ್ನೂ ಸಖತ್ ಶಾಕ್ ಆಗುತ್ತೆ. ಹಂಗಾದ್ರೆ ಹೋಮ್ಲೆಸ್ ಮ್ಯಾನ್ ಬಂದು ಒಂದು ಹುಡುಗಿನ ಟ್ರೈನ್ ಟ್ರ್ಯಾಕ್ ಮೇಲೆ ತಳ್ಳಿ ಸಾಯಿಸ್ಬಿಟ್ಟಿರ್ತಾನಲ್ಲ, ಆ ಹುಡುಗಿ ಬೇರೆ ಯಾರು ಅಲ್ಲ ಈ ಸ್ಯಾಂಡಿ ಅವ್ರ ಮಗಳೇನೇನೋ. ಅದ್ರಲ್ಲೂ ಅವ್ರ ಮಗಳ ಸಾವಿಗೆ ಕಾರಣ ಆಗಿರೋ ಆ ಹೋಮ್ಲೆಸ್ ಮ್ಯಾನ್ ನ ಸುಮ್ನೆ ಬಿಡಬಾರ್ದು ಅಂತ ಹೇಳಿ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಅಯ್ಯಪ್ಪನ್ಗೆ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ದಾರೆ. ಇವನ್ ಬಂದು ಹೊರಗಡೆ ಕೊಲೆಗಳೆಲ್ಲ ಮಾಡಿ ಇವ್ರನ್ನ ಕರೆಕ್ಟ್ ಆಗಿ ಅದಕ್ಕೆ ಫ್ರೇಮ್ ಮಾಡಿದ್ದಾನೆ, ಇವರೇ ಕೊಲೆ ಮಾಡಿರೋದು ಅಂತ ಹೇಳಿ ಎಲ್ಲ ಅಪವಾದನ ಇವ್ರ ಮೇಲೆ ಹಾಕಕ್ಕೆ ಆ ಸ್ಯಾಂಡಿಯನ್ನು ಟ್ರೈ ಮಾಡಿದ್ದಾನೆ. ಹಂಗಾದ್ರೆ ನಾವು ಆಲ್ರೆಡಿ ಸಬ್ವೆ ಗೋಸ್ಟ್ ನ ಹಿಡಿದ್ ಬಿಟ್ಟಿದೀವಿ, ಬಟ್ ಅವನಲ್ಲ ಅಂತ ನಾವ್ ಹೆಂಗ್ ಇಷ್ಟು ಕೇರ್ಲೆಸ್ ಆಗಿದ್ವಿ ಅಂತ ಮಾತಾಡ್ತಾ ಇರ್ಬೇಕಾದ್ರೇನೆ ಆಕ್ಚುಲಿ ವಿಷನ್ ಎಲ್ಲ ಹೋಗ್ಬಿಟ್ಟು ಮಿಯಾ ಹತ್ರ ಕೂಡ ಹೇಳ್ತಾಳೆ ನಮ್ ಹೀರೋಯಿನ್. ಮಿಯಾ ಅಂತೂ ಸಖತ್ ಶಾಕ್ ಆಗ್ತಾಳೆ. ಜೊತೆಗೆ ಮಿಯಾ ಹೇಳ್ತಾಳೆ ಅಯ್ಯೋ ಅವ್ರು ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲೇ ಇದಾರೆ, ನಾವ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪೊಲೀಸ್ ಅವರೆಲ್ಲ ಇಲ್ಲಿ ಬಂದ್ಬಿಟ್ಟಿದೀವಿ, ಅಲ್ಲಿ ಅಮ್ಮ ಅಂದ್ರೆ ಕಡಿಮೆ ಪೊಲೀಸೇ ಇರೋದು, ಅವ್ರೇನಾದ್ರು ಟ್ರಿಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರೆ ಅಂತ ಹೇಳಿ ಕಾಲ್ ಮಾಡಿದ್ರೆ ಆಲ್ರೆಡಿ ಅವ್ರು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಆ ಸ್ಯಾಂಡಿ ಮಾತ್ರ ಅಲ್ಲ, ಆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನು ಪ್ಲಸ್ ಆ ಡಿಕಾತಲ್ಲಿ ಅವ್ನು ಇದ್ದಲ್ಲ, 3 ಜನ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಮಿಯಾ ಹೇಳ್ತಾಳೆ ಇವ್ ನಾವ್ ಎಷ್ಟು ಕೇರ್ಲೆಸ್ ಆಗಿ ಇದ್ಬಿಟ್ವಿ ಅಂತ. ಆಗ ಹೀರೋಯಿನ್ ಹೇಳ್ತಾಳೆ ನನಗ್ ಗೊತ್ತಿರೋಂಗೆ ಆ ಸ್ಯಾಂಡಿ ಅನ್ನೋ ಮಗಳನ್ನ ಬಂದು ಸಾಯಿಸಿರೋದು ಈ ಹೋಮ್ಲೆಸ್ ಮ್ಯಾನ್. ಸೊ ಇವನ್ ಸಾಯಿಸ್ಬಿಟ್ಟು ಎಲ್ಲದನ್ನು ಎತ್ತಿ ಹೋಮ್ಲೆಸ್ ಮ್ಯಾನ್ ಮೇಲೆ ಹಾಕದ್ಮೇಲೆ ಇನ್ ಕೊನೆದಾಗ ಅವ್ನ್ ಕೊಲೆ ಮಾಡೋದು ಇವನೇ ತಾನೆ, ಅಂದ್ರೆ ಹೋಮ್ಲೆಸ್ ಮ್ಯಾನ್ ತಾನೆ ಇವ್ನ್ ಸಾಯಿಸ್ಬೇಕು, ಅವಾಗ ಅವ್ನ್ ಕೆಲಸ ಕಂಪ್ಲೀಟ್ ಆಗೋದು. ಇವನ್ ಮೇಲೆ ಏನು ಡೌಟ್ ಬರಲ್ಲ ಅಂತ ಅವ್ನ ಈ ತರ ಪ್ಲಾನ್ ಮಾಡಿರೋದು. ಮೋಸ್ಟ್ಲಿ ಈಗ ಇಲ್ಲಿಂದ ಆ ಹೋಮ್ಲೆಸ್ ಮ್ಯಾನ್ ನ ಸ್ಯಾಂಡಿ ಯಾಕೆ ಇಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ಬಾರ್ದು ಅಂತ ಒಂದು ಡೌಟ್ ಬರುತ್ತೆ. ಅದೇ ಟೈಮ್ಗೆ ರೋ ಕೂಡ ಓಡ್ ಬಂದ್ಬಿಟ್ಟು ಹೇಳ್ತಾನೆ ಆ ಹೋಮ್ಲೆಸ್ ಮ್ಯಾನ್ ನ ಇಲ್ಲಿಂದ ಕರ್ಕೊಂಡು ಹೋಗಿರೋದು ಬೇರೆ ಯಾರು ಅಲ್ಲ, ಇಲ್ಲೇ ಕೆಲಸ ಮಾಡ್ತಾರೋ ಯಾರೋ ಸ್ವೀಪರ್ ಲೇಡಿ ಅಂತ ಹೇಳಿದ ತಕ್ಷಣ ಅವ್ರಿಗೂ ಶಾಕ್ ಆಗುತ್ತೆ. ಏನು ಸ್ವೀಪರ್ ಲೇಡಿ ಏನಕ್ಕೆ ಈ ಕೆಲಸ ಮಾಡ್ತಾಳೆ ಅಂತ. ಇವ್ರು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೇನೆ ಆ ಜಾಗಕ್ಕೆ ನಮ್ ಹೀರೋ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ರೋಕಲ್ಲಿರೋ ವಿಡಿಯೋನ ಎತ್ತಿ ನೋಡ್ತಾರೆ, ಅಂದ್ರೆ CCTV ಫುಟೇಜ್ ನ. ಅದ್ರೆಲ್ಲ ಲೇಡಿನ ನೋಡಿದ ತಕ್ಷಣ ಈ ಲೇಡಿ ಸ್ವೀಪರ್ ಲೇಡಿ ಅಲ್ವಾ, ನಮ್ಮಮ್ಮನ ನೋಡ್ಕೊಂತಾ ಇರೋದು ಇವ್ರೆ ಅಂತ ಹೇಳಿದ ತಕ್ಷಣ ಇವ್ರಿಗೆ ಶಾಕು, ನಿಮ್ಮಮ್ಮನ ನೋಡ್ಕೊಳ್ತಾ ಇರೋದು ಈ ಲೇಡಿನ, ಈ ಲೇಡಿ ಹೆಸರು ಏನು ಅಂತ ಹೇಳಿದಾಗ ನಮ್ ಹೀರೋ ಕೂಡ ಲೇಡಿಗೆ ಒಂದ್ ಹೆಸರನ್ನ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ನಮ್ ಹೀರೋಯಿನ್ ಕೂಡ ಇರಿ 1 ನಿಮಿಷ ಅಂತ ಹೇಳಿ ಅವಳ ಹತ್ರ ಇರೋ ಫೋನ್ ನ ಎತ್ಕೊಂಡು ನೋಡ್ತಾಳೆ. ಏನಂದ್ರೆ ಸ್ಯಾಂಡಿ ಬಗ್ಗೆ ಡೀಟೇಲ್ಸ್ ಎಲ್ಲ ಕೇಳಿದಾಗ ಅದನ್ನ ಸೆಂಡ್ ಮಾಡಿರ್ತಾರಲ್ಲ, ಸ್ಯಾಂಡಿಗೆ ಒಂದು ತಾಯಿ ಮತ್ತೆ ಮಗಳು ಇರ್ತಾರೆ ಅಂತ ಹೇಳಿ. ತಾಯಿ ಹೆಸರು ಏನು ಅಂತ ನೋಡಿದ್ರೆ ಈಗ ನಮ್ ಹೀರೋ ಹೇಳ್ತಾ ಇರೋ ಹೆಸರೇ. ಸೊ ಅಂದ್ರೆ ಸ್ಯಾಂಡಿನ ಅವ್ರ ಅಮ್ಮ ಬಂದು ಸ್ವೀಪರ್ ಲೇಡಿನ ಅಂತ ಅರ್ಥ ಮಾಡ್ಕೊಳ್ತಾರೆ. ಇದೇ ಟೈಮಲ್ಲಿ ಬೇಸ್ಮೆಂಟ್ ಅಲ್ಲಿ ತೋರಿಸ್ತಾರೆ. ಆ ಸ್ವೀಪರ್ ಲೇಡಿ ಬಂದು ಆ ಹೋಮ್ಲೆಸ್ ಮ್ಯಾನ್ ಜೊತೆಗೆ ಇಟ್ಕೊಂಡು ಅಲ್ಲಿ ಬಚ್ಚಿಟ್ಕೊಂಡು ಕೂತಿರ್ತಾರಲ್ಲ, ಅದೇ ಟೈಮಲ್ಲಿ ಬೇಸ್ಮೆಂಟ್ ಡೋರ್ ಕೂಡ ಸ್ಲೋ ಆಗಿ ಓಪನ್ ಆಗುತ್ತೆ. ಒಳಗಡೆ ಇಳಿದು ಬರ್ತಾ ಇರೋದು ಬೇರೆ ಯಾರು ಅಲ್ಲ, ಆ ಸ್ಯಾಂಡಿನೇ. ಬರ್ತಾನೆ ಹೇಳ್ತಾ ಇರ್ತಾನೆ ತುಂಬಾ ಥ್ಯಾಂಕ್ಸ್ ಅಮ್ಮ, ನೀನು ಇದೇ ಜಾಗದಲ್ಲಿ ಇದೆಯಲ್ವಾ ಅಂತ ಹೇಳ್ಕೊಂಡೆ ಬರ್ತಾನೆ. ಅವ್ರಮ್ಮ ಹೇಳ್ತಾರೆ ಬೇಡ ಕಣೋ, ನೀನು ತಪ್ಪ ಮೇಲೆ ತಪ್ಪು ಮಾಡ್ತಾ ಇದೀಯಾ, ಕೆಲಸ ಬೇಡ ನಮ್ಗೆ ಅಂತ ಹೇಳ್ತಾ ಇದ್ರೆ ಅವ್ನು ಹೇಳ್ತಾನೆ ಏನಮ್ಮ ನೀನ್ ಅಷ್ಟು ಅಸಲ್ಟ್ ಆಗಿ ಹೇಳ್ತಾ ಇದೀಯಾ, ಸತ್ತಿರೋದ್ ನನ್ ಮಗಳಮ್ಮ, ನಿಮ್ ಮೊಮ್ಮಗಳು, ಅದಕ್ ಕಾರಣ ಆಗಿರೋನ್ ಕೂಡ ನಿನ್ ಪಕ್ಕದಲ್ಲೇ ಇದಾನಮ್ಮ, ಅದನ್ನ ಹೆಂಗ್ ಬಿಟ್ಬಿಡಕ್ಕಾಗತ್ತೆ ಅಂತ ಹೇಳಿದಾಗ ಇವ್ರು ಹೇಳ್ತಾರೆ ನೀನ್ ಹೇಳೋದೆಲ್ಲ ಸರಿನೇ ಅಪ್ಪ, ಅವನು ಸುಮ್ನೆ ಬಿಡಬಾರ್ದು, ಇದ್ರೂ ನೀನ್ ಕೊಲೆಗಾರ ಆಗ್ಬಿಡ್ತಾ ಇದೆಯಲ್ಲ, ನಂಗೆಲ್ಲ ಅದನ್ನ ಎತ್ಕೊಳಕ್ ಆಗ್ತಿಲ್ಲಪ್ಪ, ಅದೆಲ್ಲ ಬೇಡ ಅಂತ ಹೇಳಿದ್ರೆ ಅದೇ ಟೈಮಲ್ಲಿ ಸ್ಯಾಂಡಿ ಬಂದು ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಅಂದ್ರೆ ಒಂದು ಫ್ಲಾಶ್ ಬ್ಯಾಕ್, ಒಂದು 2 years ಬ್ಯಾಕ್ ಅವ್ನ್ ಕೂಡ ಯಾವ್ದೋ ರೈಲ್ವೆ ಸ್ಟೇಷನ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಆ ಟೈಮ್ ಇಂದ ಅವ್ನು ಪಿಕ್ ಪಾಕೆಟೇ ಮಾಡ್ತಾ ಇರೋದು. ಆ ಟೈಮ್ ಅವ್ನ ಎದುರುಗಡೆ ಬರೋ ಒಂದು ಹುಡುಗಿ ಬ್ಯಾಗ್ ಇಂದ ಹುಡುಗಿ ಪರ್ಸ್ ನ ಕಳ್ತನ ಮಾಡ್ಕೊಂಡು ಆ ಕಡೆ ಹೋಗ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಟ್ರ್ಯಾಕ್ ಆ ಕಡೆ ಇರೋ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರ ಮಗಳು ಬರೋದನ್ನ ಗಮನಿಸ್ತಾನೆ. ಅವ್ರ ಮಗಳು ಲಾಲಿಪಾಪ್ ತಿನ್ಕೊಂಡೇ ಬರ್ತಾ ಇರ್ತಾಳೆ. ಇವನು ನೋಡ್ಬಿಟ್ಟು ಸಖತ್ ಖುಷಿ ಪಡ್ತಾನೆ. ಸ್ವಲ್ಪ ತಿರು ಅಪ್ಪ ನಾನು ಆ ಕಡೆ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆ ಹುಡುಗಿನ ಅಲ್ಲೇ ನಿಂತ್ಕೊಂಡು ಲಾಲಿಪಾಪ್ ತಿಂತಾ ಇರ್ತಾಳೆ. ಆಲ್ಮೋಸ್ಟ್ ಆ ಹುಡುಗಿ ಸುತ್ತಮುತ್ತ ಇರೋರೆಲ್ಲಾನು ಇವಾಗ ಇವನ್ ಕೊಲೆ ಮಾಡಿರೋನೆ. ಆದ್ರೆ ಅಲ್ಲಿರೋರೆಲ್ಲ ತುಂಬಾ ಬಿಸಿಯಾಗಿ ಅವ್ರವ್ರ ಫೋನ್ ನ ನೋಡ್ತಿದ್ದಾರೆ, ಬಟ್ ಅಲ್ಲಿ ಏನ್ ಆಗ್ತಿದೆ ಅಂತ ನೋಡಿಲ್ಲ. ಅದೇ ಟೈಮಲ್ಲಿ ಆ ಜಾಗಕ್ಕೆ ಆ ಹೋಮ್ಲೆಸ್ ಮ್ಯಾನ್ ಕೂಡ ಬರ್ತಾನೆ.
ನೋಡಕ್ಕೆ ಸ್ವಲ್ಪ ವ್ಯತ್ಯಾಸವಾಗಿರ್ತಾನೆ. ಇನ್ ಬಂದ್ ಮಾಡೋ ಕೆಲಸ ಎಲ್ಲ ಕೂಡ ಅದೇ ತರ ತಾನೇ ಇರುತ್ತೆ. ಅಲ್ಲಿ ಅವ್ರನ್ನೆಲ್ಲ ಡಿಸ್ಟರ್ಬ್ ಮಾಡೋದು, ಅವ್ರನ್ನ ಮೈ ಮುಟ್ಟಿ ಮಾತಾಡೋದು, ಅವ್ರ ಹತ್ರ ದುಡ್ಡು ಕೇಳೋದು, ಆತರ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಈ ಕಡೆಯಿಂದ ಅವ್ನು ನೋಡ್ತಾನೆ ಇರ್ತಾನೆ, ಅಂದ್ರೆ ಸ್ಯಾಂಡಿ ಅನ್ನೋ ನೋಡ್ತಾನೆ ಇರ್ತಾನೆ. ಈಗ ಹೋಮ್ಲೆಸ್ ಮ್ಯಾನ್ ಬಂದು ಸ್ಟ್ರೇಟ್ ಆಗಿ ಆ ಚಿಕ್ಕ ಹುಡುಗಿ ಹತ್ರನೇ ಹೋಗೋದು. ಈ ತರ ಒಬ್ಬ ಬಂದಿದ್ದಾನೆ ಅಂತಂದ್ರೆ ಯಾ ಮಗು ತಾನೇ ಭಯ ಪಡ್ದೇ ಇರುತ್ತೆ, ಆ ಮಗು ಕೂಡ ತುಂಬಾನೇ ಭಯ ಪಟ್ಕೊಳ್ಳುತ್ತೆ. ಅದಕ್ಕೆ ಕೈಲಿರೋ ಲಾಲಿಪಾಪ್ ನ ಕೂಡ ಕೆಳಗಡೆ ಹಾಕ್ಬಿಟ್ಟು ಸ್ಲೋ ಆಗಿ ಹಿಂದ್ಗಡೆ ಹೋಗ್ತಾ ಇರ್ತಾಳೆ. ಇದನ್ನ ನೋಡಿ ಸ್ಯಾಂಡಿ ಬಂದ್ಬಿಟ್ಟು ಬೇಡ ನನ್ ಮಗಳನ್ನ ಏನು ಮಾಡ್ಬೇಡ ಸುಮ್ನೆ ಇರು ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ನಮ್ ಹೀರೋನ್ ಅವ್ರ ತಂಗಿ ಕೂಡ ಇರ್ತಾಳೆ. ಬಟ್ ಅವ್ಳಿಗೆ ಏನು ಗೊತ್ತಿಲ್ವಲ್ಲ, ಅವಳೊಂದು ಆಟಿಸಮ್ ಪೇಷಂಟ್, ಅಲ್ಲಿ ಏನಾಗ್ತಿದೆ ಅಂತ ಕೂಡ ಗೊತ್ತಿಲ್ಲದೆ ಬೆಕ್ಕರ್ಸ್ಕೊಂಡ್ ನಿಂತಿರ್ತಾಳೆ. ಇದನ್ನೆಲ್ಲ ಸ್ಯಾಂಡಿ ನೋಡ್ತಾನೆ ಇರ್ತಾನೆ. ಅವ್ರವ್ರು ಬಿಸಿ ಆಗಿದ್ದಾರೆ, ಯಾರೋ ನನ್ ಮಗಳನ್ನ ಏನು ಕಾಪಾಡಕ್ ಬರ್ತಾ ಇಲ್ವಲ್ಲ ಅಂತ. ಅವ್ನ್ ಹಂಗೆ ಶಾಕಿಂಗ್ ಅಲ್ಲಿ ಇನ್ನೇನ್ ಆ ಕಡೆಯಿಂದ ಈ ಕಡೆ ಹೋಗ್ಬೇಕನ್ನೋಷ್ಟ್ರಲ್ಲಿ ಟಕ್ ಅಂತ ಬಂದ್ ಯಾರೋ ಅವ್ನ ಹಿಡ್ಕೊಳ್ತಾರದ್ ಬೇರೆ ಯಾರು ಅಲ್ಲ, ಪೊಲೀಸ್ ಅವರೇ. ಯಾಕಂದ್ರೆ ಇದಕ್ಕೂ ಮುಂಚೆ ಒಂದು ಹುಡುಗಿ ಹತ್ರ ಒಂದು ಪರ್ಸ್ ನ ಕಳ್ತನ ಮಾಡ್ಕೊಂಡ್ ಬಂದಿರ್ತಾನಲ್ಲ, ಅದನ್ನ ಅಲ್ಲಿರೋ ಸಬ್ವೆ ಪೊಲೀಸ್ ಅಂದ್ರೆ ಆ ಟೈಮಲ್ಲಿ ಯಾರು ಜುಡಿತಾನೆ ಇದ್ದಿದ್ದು ಅವಳು ಬಂದು ನೋಡ್ಬಿಟ್ಟಿರ್ತಾಳೆ. ಏನೋ ಕಣ್ಮುಂದೆ ನೀನ್ ಕಳ್ತನ ಮಾಡ್ಕೊಳ್ಳಿಂದ ಎಸ್ಕೇಪ್ ಆಗ್ಬೇಕು ನೋಡ್ತಾ ಇದೀಯ ಅಂತ ಹೇಳಿ ಅವ್ನ ಕೈಗೆ ಬೇಡಿನ ಹಾಕ್ಬಿಡ್ತಾಳೆ. ಬಟ್ ಅವ್ನ್ ಗಮನ ಎಲ್ಲಾನು ಆ ಕಡೆನೇ ಇರುತ್ತೆ, ನನ್ ಮಗಳಿಗೆ ಏನಾಯ್ತು ಏನೋ ಅಂತ. ಆದ್ರೆ ಅವಳು ಬಂದು ನಮ್ ಸ್ಯಾಂಡಿನ ಕೆಳಗಡೆ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಇಟ್ಕೊಂಡಿರ್ತಾಳೆ, ಎಲ್ಲೋ ತಪ್ಪಿಸ್ಕೊಂಡು ಹೋಗ್ತೀಯಾ ಅಂತ. ಆದ್ರೆ ಅವ್ನು ಮೇಡಮ್ ಒಂದೇ ನಿಮಿಷ ಮೇಡಮ್ ನಾನು ಮತ್ತೆ ಬರ್ತೀನಿ ಅಂತ ಎಷ್ಟೇ ಕೇಳಿದ್ರೆ ಕೂಡ ಅವಳು ಬಿಡ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ನೀನ್ ಆಲ್ಮೋಸ್ಟ್ ಟ್ರೈನ್ ಬರ್ತಾ ಇದೆ ಟ್ರ್ಯಾಕ್ ಮೇಲೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಹೋಮ್ಲೆಸ್ ಮ್ಯಾನ್ ಬಂದು ಚಿಕ್ಕ ಹುಡುಗಿನ ಹಿಡಿದು ತಳ್ಳೆ ಬಿಟ್ಟ ಕೆಳಗಡೆ ಟ್ರ್ಯಾಕ್ ಗೆ. ಪಾಪ ಮಗು ಸತ್ತೇ ಹೋಯ್ತು. ಇದನ್ನ ನೋಡಿದ್ಮೇಲೆ ಸ್ಯಾಂಡಿಗೆ ಏನ್ ಮಾತು ಬರುತ್ತೆ ಹೇಳಿ? ಅಲ್ಲಿ ಸುತ್ತ ಅಷ್ಟು ಜನ ಇದ್ದಾರೆ, ಯಾರು ಚಿಕ್ಕ ಹುಡುಗಿನ ಕಾಪಾಡ್ಬೇಕು ಅಂತ ಪ್ರಯತ್ನ ಪಟ್ಟಿಲ್ಲ. ಅವ್ರವ್ರು ಫೋನ್ ನೋಡ್ಕೊಂಡು ಬಿಸಿ ಆಗಿದ್ರೆ ಹೊರತು ನನ್ ಮಗಳಿಗೆ ಏನಾಗ್ತಿದೆ ಅಂತ ಯಾರು ಗಮನಿಸಿಲ್ವೇ. ಅನೇವಾಗ ನನ್ ಮಗಳ ಪ್ರಾಣ ಹೊರಟೋಯ್ತೆ. ಇವರೆಲ್ಲ ಬದುಕಿದ್ರೆ ಎಷ್ಟು ಸತ್ರೆ ಎಷ್ಟು, ಅವ್ರವರ್ಗು ಅವ್ರು ಚೆನ್ನಾಗಿದ್ರೆ ಸಾಕು ಅಂತ ನೋಡೋರ್ಗಲ್ಲ ಈ ಭೂಮಿ ಮೇಲೆ ಬದುಕಕ್ಕೆ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರನ್ನೆಲ್ಲ ಸಾಯಿಸಿರೋದು. ಅದ್ರಲ್ಲಿ ಇವನು ಬೇಕಂತ ನನ್ ಮಗಳನ್ನ ಸಾಯಿಸಿದಾನೆ. ಇವನ್ಗೆಲ್ಲ ಶಿಕ್ಷೆ ಕೊಟ್ಟಿಲ್ಲ, ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಅವ್ನ ಎತ್ಕೊಂಬಂದಿದ್ರೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಹಾಕಿದ್ದಾರೆ. ಇಂಥವ್ರಿಗೆಲ್ಲ ಬದುಕಕ್ಕೆ ಯೋಗ್ಯನೇ ಇಲ್ಲ, ಅವ್ರನ್ನೆಲ್ಲ ಸಾಯಿಸ್ಬಿಡ್ಬೇಕು. ಅಮ್ಮ ದಯವಿಟ್ಟು ಅವನ್ನ ಬಿಟ್ಬಿಡು, ನಾನು ಅವನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಅವ್ರ ಅಮ್ಮ ಬಂದು ಬೇಡ ಕಣೋ, ಇದು ತುಂಬಾ ತಪ್ಪು, ನೀನ್ ತಪ್ಪ ಮೇಲೆ ತಪ್ಪು ಮಾಡ್ತಾ ಇದೀಯ ಕಣೋ, ಬೇಡ ಅಂತ ಹೇಳ್ತಾ ಇದ್ರೆ ಅವ್ನ್ ಹೇಳ್ತಾನೆ, ಅಮ್ಮ ಇನ್ನೊಂದ್ ಮುಖ್ಯವಾದ ವಿಷಯ ಹೇಳ, ನನ್ ಮಗಳ ಸಾವ್ಗೆ ನೀನ್ ಕೂಡ ಒಂದ್ ವಿದ್ದಲ್ ಕಾರಣನೇ ಅಮ್ಮ. ನೀನ್ ಕೆಲ್ಸಕ್ ಹೋಗೋದ್ ಬೇಡ, ಮನೇಲಿರಮ್ಮ, ನನ್ ಮಗಳನ್ನ ನೋಡ್ಕೊಮ್ಮ ಅಂತ ನಾನ್ ಹೇಳ್ದೆ. ಇಲ್ಲ ನಾನ್ ಕೆಲ್ಸಕ್ ಹೋಗ್ಬೇಕು ಅಂತ ಹೇಳಿ ನೀನ್ ಕೆಲ್ಸಕ್ ಬಂದಿದ್ದಕ್ಕೆ ನನ್ ಮಗಳು ಒಬ್ಳೆ ಆಗೋದ್ಲು ಮನೇಲಿ. ಅದಕ್ಕೋಸ್ಕರ ತಾನೆ ಅವತ್ತು ಅವಳ ಹತ್ರ ರೈಲ್ವೆ ಸ್ಟೇಷನ್ ಗೆ ಬಂದಿದ್ದು, ನನ್ ಮಗಳು ಸತ್ತಿದ್ದು. ನೀನ್ ಕೆಲ್ಸಕ್ ಹೋಗದೆ ಮನೇಲಿ ಇದ್ದಿದ್ರೆ ನನ್ ಮಗಳು ಇವತ್ತು ಬದುಕಿರೋಳಮ್ಮ ಅಂತ ಹೇಳಿ ಅವ್ರ ಅಮ್ಮದ್ ಕೂಡ ತಪ್ಪು ಅಂತ ಹೇಳಿ ಬೈತಾ ಇರ್ತಾನೆ. ಅದಾದ್ಮೇಲೆ ಅವ್ನ್ ಸ್ವಲ್ಪನೂ ಯೋಚನೆ ಮಾಡಿಲ್ಲ, ಅಲ್ಲಿರೋ ಒಂದು ರಾಡ್ ನ ಎತ್ಕೊಂಡು ಆ ಹೋಮ್ಲೆಸ್ ಮ್ಯಾನ್ ತಲೆಗೆ ಸರಿಯಾಗಿ ಹೊಡೆದ್ಬಿಡ್ತಾರೆ. ಅವ್ನಂಗೆ ಕೆಳಗಡೆ ಬಿದ್ದೋಗ್ತಾನೆ. ಆತರ ಅವ್ನಂಗೆ ತರ ಅಂತ ಹೇಳ್ಕೊಂಡು ಹೋಗಿ ಯೂಶುವಲ್ ಆಗಿ ಒಂದು ವೈರ್ ನ ಹಾಕಿ ಸಾಯಿಸ್ತಾನಲ್ಲ, ಆತರ ವೈರ್ ನ ಕತ್ತಗ ಹಾಕ್ಬಿಟ್ಟು ಅವ್ನ ಅಲ್ಲೇ ಸಾಯಿಸೇ ಬಿಟ್ಟ. ಆ ಲೇಡಿ ಕೂಡ ಅವ್ನ ಎಷ್ಟೊತ್ತು ತಡಿಯಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಅವ್ನ್ ಬಿಡ್ತಾ ಇಲ್ಲ. ನನ್ ಮಗಳ ಸಾವಿಗೆ ನಿನ್ ಕಾರಣ ಆಗ್ಬಿಟ್ಟಲ್ವೋ, ಹಸಿ ಮಗು ಏನೋ ಮಾಡ್ತು ನಿನ್ಗೆ. ಇದನ್ನೆಲ್ಲ ನಾನ್ ಪೊಲೀಸ್ ಅವ್ರ ಹತ್ರ ಹೇಳಿದ್ರೆ ಅವ್ರು ಕೇಳೋದಿಲ್ಲ. ನಿನ್ಗೆ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಕರ್ಕೊಂಡ್ಬಂದು ಈ ತರ ಹಾಸ್ಪಿಟಲ್ ಇಟ್ಟು ರಾಜ ಮರ್ಯಾದೆ ಕೊಡ್ತಾ ಇರ್ತಾರೆ. ಆದ್ರೆ ನನ್ ಕೈಲಿ ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರಕ್ಕಾಗೋದಿಲ್ಲ ಕಣೋ, ನಾನೇ ನಿಂಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಅವನ ಸಾಯಿಸೇ ಹಾಕ್ಬಿಟ್ರು. ಅದಾದ್ಮೇಲೆ ಲೇಡಿಗೆ ತುಂಬಾನೇ ಭಯ ಆಗುತ್ತೆ. ಇದನ್ನೆಲ್ಲ ಹೀರೋರಮ್ಮ ಬಂದು ಅಲ್ಲೇ ಬಚ್ಚಿಟ್ಕೊಂಡಿರ್ತಾರಲ್ಲ, ಅಲ್ಲಿಂದ ನೋಡ್ತಾನೆ ಇರ್ತಾರೆ. ಅವ್ರಿಗಂತೂ ಸಖತ್ ಭಯ ಆಗ್ಬಿಡುತ್ತೆ. ಎಲ್ಲಿ ಭಯದಲ್ಲಿ ಅವ್ರಿಗೆ ಅವರೇ ಕಿರ್ಚ್ ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಅವ್ರ ಕೈನ ಅವರೇ ಕಚ್ಕೊಂಡು ಹಂಗೆ ಸೈಲೆಂಟ್ ಆಗಿ ಕೂತಿರ್ತಾರೆ. ಆಲ್ಮೋಸ್ಟ್ ಈಗ ಆ ಹೋಮ್ಲೆಸ್ ಮ್ಯಾನ್ ಕೂಡ ಸತ್ತೋಗ್ಬಿಟ್ಟ. ಇದನ್ನ ನೋಡ್ಬಿಟ್ಟು ಅವ್ರಮ್ಮ ಹೇಳ್ತಾರೆ, ಬೇಡ ಕಣೋ ನೀನ್ ಇಲ್ಲಿ ಇರ್ಬೇಡ, ಪೊಲೀಸ್ ಅವ್ರು ಬಂದ್ರೆ ನಿನ್ಗೆ ಅಪಾಯ ಆಗ್ಬಿಡುತ್ತೆ, ಇದನ್ನ ನಾನೇ ಮಾಡಿದ್ದು ಅಂತ ಹೇಳಿ ನಾನು ಸರೆಂಡರ್ ಆಗ್ಬಿಡ್ತೀನಿ, ನಿನ್ನಿಂದ ತಪ್ಪಿಸ್ಕೊಂಡ್ಬಿಡು ಅಂತ ಹೇಳಿದಾಗ ಅವ್ನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಈಗ ಆ ಲೇಡಿ ಕೈಲ ವೈರ್ ಇರುತ್ತೆ, ಆದ್ರೆ ಅವ್ನು ಹೋಗ್ತಾ ಒಂದ್ ಮಾತನ್ನ ಹೇಳ್ತಾನೆ, ನಾನ್ ಮಾಡ್ಬೇಕಾಗಿರೋ ಕೆಲಸ ಇನ್ನೊಂದ್ ಇದೆ ಅಂತ ಹೇಳಿ. ಈಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಬಂದವ್ರ ಫ್ರೆಂಡ್ ನರ್ಸ್ ಇರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾ ಇರ್ತಾಳೆ, ಇಲ್ಲಿ ಹಾಸ್ಪಿಟಲ್ ಅಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಎಲ್ಲೆಲ್ಲ ಇದೆ ಹೇಳಿ ಸ್ವಲ್ಪ ಹೇಳಿ ಅಂದಾಗ, ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ ಇದೆ, ಆ ಜಾಗಕ್ಕೆ ಯಾರು ಹೋಗಲ್ಲ ಅಂತ ಗೊತ್ತಾಗುತ್ತೆ. ಇನ್ನೇನು ಇವ್ರಿಂದ ಹೋಗ್ಬೇಕಂದಾಗ ಆ ನರ್ಸ್ ಲೇಡಿ ಕೇಳ್ತಾರೆ, ಆ ಹೋಮ್ಲೆಸ್ ಮ್ಯಾನೇನಾ ಸಬ್ವೆ ಗೋಸ್ಟ್ ಅನ್ನೋನು ನೀವು ಹುಡುಕ್ತಾ ಇರೋದು ಅವನೇನಾ ಅಂತ ಕೇಳಿದಾಗ ನಮ್ ಹೀರೋಯಿನ್ ಕೂಡ ಹೌದು, ಆದ್ರೆ ನಿನಗೆ ಅವನ ಬಗ್ಗೆ ಗೊತ್ತಾ ಅಂತ ಕೇಳಿದಾಗ ಅವಳು ಬಂದ್ಬಿಟ್ಟು ಇಲ್ಲ ನನಗೆ ಗೊತ್ತಿಲ್ಲ, ಅವ್ರು ಯಾರಂತ ಗೊತ್ತಿಲ್ಲ ಅಂತ ಸ್ವಲ್ಪ ಗಾಬರಿ ಪಟ್ಟುನೆ ಹೇಳ್ತಾಳೆ. ಬಟ್ ಏನ್ ವಿಷಯ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಸ್ಟ್ರೈಟ್ ಆಗಿ ಆ ಬೇಸ್ಮೆಂಟ್ ಅಲ್ಲಿರೋ ರಿಸ್ಟ್ರಿಕ್ಟೆಡ್ ಏರಿಯಾಗೆ ಹೋಗ್ತಾರೆ. ಅಲ್ಲೋಗ್ ನೋಡಿದ್ರೆ ಸ್ಯಾಂಡಿನೂ ಇಲ್ಲ, ಆ ಹೋಮ್ಲೆಸ್ ಮ್ಯಾನ್ ಡೆಡ್ ಬಾಡಿನೂ ಇಲ್ಲ, ಪ್ಲಸ್ ಸ್ಯಾಂಡಿ ಅವ್ರ ಅಮ್ಮನೂ ಇಲ್ಲ. ಅಲ್ಲಿಂದ ಎಲ್ಲರೂ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಬಟ್ ಆ ನೆಲದ ಮೇಲೆ ಫುಲ್ ಬ್ಲಡ್ ಆಗಿರೋದನ್ನ ಮಾತ್ರ ಗಮನಿಸ್ತಾರೆ. ಯಾಕಂದ್ರೆ ಹೋಮ್ಲೆಸ್ ಮ್ಯಾನ್ ಗೆ ಹೊಡೆದಿರ್ತಾರಲ್ಲ, ಬ್ಲಡ್ ಎಲ್ಲ ಫುಲ್ ಆಗಿ ಬಿದ್ದಿರುತ್ತೆ, ಅದನ್ನೆಲ್ಲ ಗಮನಿಸ್ತಾರೆ. ಈ ತರ ನೋಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ಮೋಸ್ಟ್ಲಿ ಹೋಮ್ಲೆಸ್ ಮ್ಯಾನ್ ಅವ್ನ್ ಸಾಯಿಸ್ಬಿಟ್ಟ ಅಂತ ಕಾಣಿಸುತ್ತೆ. ಸರಿ, ಸಾಯಿಸಿದ್ಮೇಲೆ ಡೆಡ್ ಬಾಡಿನ ಇಲ್ಲೇ ಬಿಡದೆ ಎಲ್ಲಿಗೆ ಎತ್ಕೊಂಡು ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅದೇ ಟೈಮಲ್ಲಿ ನಮ್ ಹೀರೋ ಬಂದು ಅಲ್ಲೇ ಬಚ್ಚಿಟ್ಕೊಂಡಿರೋ ಅವ್ರ ಅಮ್ಮನ ನೋಡ್ಬಿಡ್ತಾರೆ. ಅಮ್ಮ ನೀನೇನಮ್ಮ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಅವ್ರ ಅಮ್ಮನ ಮಾತಾಡಿಸ್ತಿದ್ರೆ ಆಲ್ರೆಡಿ ಅವ್ರ ಅಮ್ಮ ತುಂಬಾ ಭಯದಲ್ಲಿರ್ತಾರೆ. ಪ್ಲಸ್ ಅವ್ರ ಕೈನ ಅವರೇ ಕಚ್ಕೊಂಡು ಕೂತಿರ್ತಾರಲ್ಲ. ಇದ್ರ ನೋಡಿ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. ಅಮ್ಮ ಏನಮ್ಮ ಮಾಡ್ತಾ ಇದೆಯಾ ಇಲ್ಲಿ, ನಾನಮ್ಮ ಬಂದಿರೋದು ನಿಮ್ ಮಗ ಅಮ್ಮ ಅಂತ ಹೇಳ್ತಾ ಇದ್ರು ಕೂಡ ಅವ್ರು ತುಂಬಾ ಭಯದಲ್ಲಿರ್ತಾರಲ್ಲ, ಅವ್ರಿಗೇನು ಮಾತ್ ಬರ್ತಾ ಇಲ್ಲ. ಯಾರು ನೀನು, ಹೋಗಿಲಿಂದ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಗೆ ಒಂದ್ ಸ್ಟೇಜ್ಗೆ ಟೆನ್ಷನ್ ಆಗ್ಬಿಟ್ಟು, ಅಮ್ಮ ನಾನೇ ನಿಮ್ ಮಗ, ಇಲ್ಲಿ ನೋಡಿಲಿ ಅಂತ ಹೇಳಿ ಮಾತಾಡ್ತಾ ಇರುವಾಗ ಈ ತರ ಎಮೋಷನಲ್ ಆಗಿ ಮಾತಾಡ್ತಿದ್ರೆ ನಮ್ ಹೀರೋಯಿನ್ ಏನ್ ಮಾಡ್ತಾಳೆ, ಪಾಪ ಇವ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಬ್ರಿಗೂ ಸಮಾಧಾನ ಮಾಡಿ ಹೀರೋ ಅಮ್ಮನ ಮೇಲೆ ಹಾಸ್ಪಿಟಲ್ಗೆ ಕಳಿಸ್ಬಿಡ್ತಾರೆ. ಆದ್ರೆ ಇದೇ ಟೈಮ್ ಅಲ್ಲಿ ಸ್ಯಾಂಡಿ ನೋಡಿದ್ರೆ ಆ ಡೆಡ್ ಬಾಡಿನ ಯಾವ್ದೊಂದು ಟ್ರಾಲಿನಲ್ಲಿ ಇಟ್ಕೊಂಡು ಅಲ್ಲಿಂದ ಹಾಸ್ಪಿಟಲ್ ಇಂದ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಗಾರ್ಬೇಜ್ ಗಾಡಿ ತರ ಇರುತ್ತೆ ಇದು, ಅದನ್ನ ಎತ್ಕೊಂಡು ಆಚೆ ಕಡೆ ಹೋಗ್ತಾ ಇರ್ತಾನೆ. ಆದ್ರೆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನ ಮತ್ತೆ ಡಿಕ್ಕಾ ತಲೆ ಅವ್ನಿಗೆ ಬೇರೆ ಏನೋ ಒಂದು ರೀಸನ್ ಹೇಳಿತಿದ್ರೆ ಡೆಡ್ ಬಾಡಿ
ಇದೆ ಅಂತ ಹೇಳಿರೋದಿಲ್ಲ, ಬೇರೆ ಏನೋ ರೀಸನ್ ಹೇಳಿ ಆ ಜಾಗಕ್ಕೆ ಕಾರ್ನ ಎತ್ಕೊಂಬನಿ ಅಂತ ಹೇಳ್ಬಿಟ್ಟಿರ್ತಾರೆ. ಯಾವ್ದು ವ್ಯಾನ್ ತರ ಇರುತ್ತೆ, ಅದನ್ನ ಎತ್ಕೊಂಬನಿ ಅಂತ ಹೇಳಿರ್ತಾನೆ. ನೈಸರ್ಗಿಕ ಅದ್ರಲ್ಲಿ ಹಾಕೊಂಡು ಅಲ್ಲಿಂದ ಅವ್ರು ಎಸ್ಕೇಪ್ ಆಗ್ಬಿಟ್ರು. ಆದ್ರೆ ಇಲ್ಲಿ ನಮ್ ಹೀರೋ ಬಂದು ಅವ್ರ ಅಮ್ಮನ ಕರ್ಕೊಂಡು ಮೇಲೆ ಹೊಟ್ಟೋಗಿರ್ತಾನಲ್ಲ. ಆದ್ರೆ ನಮ್ ಹೀರೋಯಿನ್ ಬಂದು ಅದೇ ಅಂಡರ್ ಗ್ರೌಂಡ್ ಅಲ್ಲೇ ಏನಾದ್ರೂ ಎವಿಡೆನ್ಸ್ ಸಿಗುತ್ತೆ ಅಂತ ಹೇಳಿ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಲ್ಯಾಪ್ಟಾಪ್ ಇರೋದನ್ನ ಗಮನಿಸ್ತಾಳೆ. ಪ್ಲಸ್ ಯಾವ್ದೋ ಒಂದು ವಿಡಿಯೋನ ಪಾಸ್ ಮಾಡಿ ಇಟ್ಟಿರ್ತಾರೆ. ಅದೇನ್ ವಿಡಿಯೋ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡ್ತಾಳೆ. ಅಂದ್ರೆ ಅವತ್ತು ಸ್ಯಾಂಡಿ ಅವ್ರ ಮಗಳನ್ನ ಹೋಮ್ಲೆಸ್ ಮ್ಯಾನ್ ಬಂದು ಕೆಳಗಡೆ ತಳ್ಳಿ ಸಾಯಿಸ್ಬಿಟ್ಟಿರ್ತಾನಲ್ಲ, ಅದರ ಸಿಸಿಟಿವಿ ಫುಟೇಜ್ ಅಲ್ಲಿ ಇರೋದು. ಅದನ್ನ ನೋಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಸಖತ್ ಶಾಕ್ ಆಗ್ತಾಳೆ. ಬಟ್ ಅಂತದ್ ಏನ್ ಈ ವಿಡಿಯೋನಲ್ಲಿ ನೋಡಿದ್ಲು ಅಂತ ಗೊತ್ತಿಲ್ಲ, ಸಖತ್ ಶಾಕ್ ಆಗ್ತಾಳೆ. ಆದ್ರೆ ಇದೇ ಟೈಮ್ ಅಲ್ಲಿ ಹಾಸ್ಪಿಟಲ್ ಇಂದ ತಾನೆ ಅವ್ರ ಗಾಡಿ ಹೊರಗಡೆ ಬರ್ತಾ ಇರೋದು. ಅಲ್ಲೇ ಬಂದು ಪೊಲೀಸ್ ಅವ್ರನ್ನ ಕಾವಲಿಗೆ ಹಾಕಿರ್ತಾರೆ. ಅಲ್ಲಿರೋದ್ ಬೇರೆ ಯಾರು ಅಲ್ಲ, ಜೂನಿಯರ್ ಮತ್ತೆ ಸೀನಿಯರ್. ಹೋಗೋ ಬರೋ ಗಾಡಿನಲ್ಲಿ ಅವ್ರು ಚೆಕ್ ಮಾಡಿನೇ ಬಿಡ್ತಾ ಇರೋದು. ಈ ತರ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಸೀನಿಯರ್ ಬಂದು ಆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನ್ನ ನೋಡ್ಬಿಟ್ಮೇಲೆ ಸುಮ್ನೆ ಬಿಡ್ತಾರ. ಅಲ್ಲಿ ಹೋಗ್ತಿದಾರ ನೋಡೋ, ಹಿಡಿಯೋ ಅಂತ ಹೇಳ್ಬಿಟ್ಟು ಅವ್ರನ್ನ ಚೇಸ್ ಮಾಡ್ಕೊಂಡು ಹೋಗಿ ಶುರು ಮಾಡ್ಬಿಡ್ತಾರೆ. ಸಕ್ಕದಾಗಿ ಚೇಸಿಂಗ್ ನಡೀತಾ ಇರುತ್ತೆ. ಆದ್ರೆ ಒಂದ್ ಸ್ಟೇಜ್ ಗೆ ನಮ್ ಸೀನಿಯರ್ ಹೋಗ್ಬಿಟ್ಟು ಆ ಗಾಡಿ ಮುಂದೆ ಅವ್ರ ಕಾರ್ನ ನಿಲ್ಲಿಸ್ಬಿಡ್ತಾನೆ. ಅದಾದ್ಮೇಲೆ ಮುಂದ್ಗಡೆ ಇರೋ ಇವರಿಬ್ರು ಅಂದ್ರೆ ಡಿಕಾ ತಲೆಯವನು ಮತ್ತೆ ರೆಡ್ ಕಲರ್ ಕ್ಯಾಪ್ ಹಾಕೋನು ಬಿಟ್ರೆ ಸಾಕಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿ ಓಡಕ್ಕೆ ಶುರು ಮಾಡ್ತಾರೆ. ಆದ್ರೆ ಜೂನಿಯರ್ ಬಿಡ್ತಾನ. ಜೂನಿಯರ್ ಕೂಡ ಇನ್ನೊಂದ್ ದಾರಿಯಲ್ಲಿ ಓಡೋಗ್ಬಿಟ್ಟು ಅವ್ರಿಬ್ಬರನ್ನ ಬ್ಲಾಕ್ ಮಾಡಿ ಅವ್ರಿಬ್ಬರನ್ನ ಹಿಡಿದ್ಬಿಟ್ರು. ಅರೆಸ್ಟ್ ಮಾಡ್ಬಿಟ್ಟು ಅವ್ರ ಪಾಡ್ಗ ಅವರು ಕಾರ್ಗೆ ಎತ್ತಾಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಇವರಿಬ್ಬರೇ ಇರೋದು ಗಾಡಿಯಲ್ಲಿ ಅಂತ ಅನ್ಕೊಂಡೆ ಅವರು ಒಳ್ಳೆ ಕೆಲಸ ಮಾಡಿದೀವಿ, ನಾವು ಹಿಡಿದ್ಬಿಟ್ಟಿವಿ ಅಂತ ಹೇಳಿ ಹೆಮ್ಮೆಯಾಗಿ ಹೋಗ್ತಾ ಇರ್ತಾರೆ. ಆದ್ರೆ ಹೋಗ್ತಾ ಇರ್ಬೇಕಾದ್ರೆ ಸೀನಿಯರ್ಗೆ ಯೋಚನೆ ಆಗೋದು, ನಾವು ಇವ್ನಿಬ್ಬರನ್ನ ಮಾತ್ರ ನೋಡಿದ್ವಿ, ಹಿಂದ್ಗಡೆ ಯಾರಿದಾರೆ ಅಂತ ನೋಡೇ ಇಲ್ವೇ, ತಿರ್ಸು ಗಾಡಿನ ತಿರ್ಸು ಅಂತ ಹೇಳಿದ ತಕ್ಷಣ ಇವ್ರು ಹಂಗೆ ಗಾಡಿನ ತಿರ್ಸ್ಕೊಂಡು ಕರೆಕ್ಟ್ ಆಗಿ ಟ್ರಕ್ ಹತ್ರ ಹೋಗಿ ನೋಡಿದ್ರೆ ಹಿಂದ್ಗಡೆ ಆಲ್ರೆಡಿ ಡೋರ್ ಓಪನ್ ಅಲ್ಲಿ ಇದ್ದಿರತ್ತೆ. ಅಂದ್ರೆ ಟ್ರಕ್ ಡೋರು ಅಲ್ಲಿ ಯಾರೋ ಇದ್ರು ಅನ್ನೋದಕ್ಕೆ ಒಂದು ಐಡೆಂಟಿಫಿಕೇಶನ್ ಇದೆ. ಅದ್ರ ನೋಡಿ ಇವ್ರು ಅರ್ಥ ಮಾಡ್ಕೊಂಡ್ಬಿಟ್ರು, ಹಂಗಾರೆ ಸ್ಯಾಂಡಿ ಏನೋ ಇಲ್ಲೇ ಇದ್ದ ಅಂತ. ಬಟ್ ಅವ್ನು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಬೇರೆ ಅಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಅಳ್ತಾ ಇರ್ಬೇಕಾದ್ರೆ ನರ್ಸ್ ಲೇಡಿ ಕೂಡ ಜಾಗಕ್ಕೆ ಹೋಗ್ತಾಳೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಣೆ, ನಾನು ಇದನ್ನ ನಿನ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಬೇಜಾರಲ್ಲಿ ಹೇಳಿಲ್ಲ ಅಂದಾಗ ಮಾತಾಡ್ತಾ ಇರ್ಬೇಕಾದ್ರೇನೆ ಹೀರೋ ಮತ್ತೆ ರೋ ಇಬ್ರು ಜಾಗಕ್ಕೆ ಬಂದ್ಬಿಡ್ತಾರೆ. ಇದಕ್ಕೂ ಮುಂಚೆ ನಮ್ ಹೀರೋಯಿನ್ ನೋಡಿದ್ಲಲ್ಲ ವಿಡಿಯೋನ, ಅದೇ ವಿಡಿಯೋನ ಇವರಿಬ್ರು ಕೂಡ ನೋಡ್ಬಿಡ್ತಾರೆ. ಅದನ್ನ ನೋಡಿದ್ಮೇಲೆ ನಮ್ ಹೀರೋಗೂ ಕೂಡ ಶಾಕ್ ಆಗುತ್ತೆ. ಆಕ್ಚುಲಿ ವಿಡಿಯೋದಲ್ಲಿ ಅಂತದ್ ಏನಿತ್ತು ಅಂತಂದ್ರೆ ಆ ಹೋಮ್ಲೆಸ್ ಮ್ಯಾನ್ ಬಂದು ಆ ಚಿಕ್ಕ ಹುಡುಗಿನ ತಳ್ಳಕ್ ಹೋಗಿರೋದಿಲ್ಲ, ನಮ್ ಹೀರೋಯಿನ್ ಅವ್ರ ತಂಗಿನೇ ಟ್ರೈನ್ ಟ್ರ್ಯಾಕ್ ಮೇಲೆ ತಳ್ಳಿ ಸಾಯಿಸ್ಬೇಕು ಅಂತ ನೋಡಿರ್ತಾನೆ. ಆದ್ರೆ ನಮ್ ಹೀರೋಯಿನ್ ಅವ್ರ ತಂಗಿ ಮುಂದ್ಗಡೆನೆ ಚಿಕ್ಕ ಹುಡುಗಿ ಇರೋದ್ರಿಂದ ಒಂದು ಬ್ಯಾಲೆನ್ಸ್ ಗೋಸ್ಕರ ಆ ಹುಡುಗಿನ ಹಿಡ್ಕೊಳಕ್ಕೆ ಅಂತ ಟ್ರೈ ಮಾಡಿರೋದು. ಆ ಹುಡುಗಿ ಬಟ್ಟೆನ ಹಿಡ್ಕೊಂಡಾಗ ಬೈ ಮಿಸ್ಟೇಕ್ ಆ ಹುಡುಗಿ ಬಟ್ಟೆ ಹರ್ಕೊಂಡ್ಬಂದು ಆ ಚಿಕ್ಕ ಹುಡುಗಿ ಬಂದು ಟ್ರ್ಯಾಕ್ ಅಲ್ಲಿ ಬಿದ್ದು ಸತ್ತೋಗಿರ್ತಾಳೆ. ಇದೇ ಆಕ್ಚುಲಿ ನಡೆದಿರೋದು. ಆದ್ರೆ ಒಂದ್ ವಿದ್ದಲ್ಲಿ ನಮ್ ಹೀರೋಯಿನ್ ಅವ್ರ ತಂಗಿ ಕೂಡ ಕಾರಣನೇ ತಾನೆ ಆ ಸ್ಯಾಂಡಿ ಅವ್ರ ಮಗಳು ಸಾಯೋದಕ್ಕೆ. ಅದಕ್ಕೋಸ್ಕರನೇ ಅವಳನ್ನ ಸಾಯಿಸ್ಬೇಕಂತ ಕೂಡ ಅವನು ಪ್ಲಾನ್ ಮಾಡಿರ್ತಾನೆ. ಅದ್ರೊಳಗೆ ನಮ್ ಹೀರೋಯಿನ್ ಅವ್ರ ತಂಗಿ ಮೇಲೆ ಏನಕ್ಕೋಸ್ಕರ ಕೇಸ್ ಬಂದಿರೋದಿಲ್ಲ ಅಂತಂದ್ರೆ ನಮ್ ಹೀರೋಯಿನ್ ಅವ್ರ ತಂಗಿ ಕೂಡ ಒಂದು ಆಟಿಸಂ ಪೇಷಂಟ್ ಅಲ್ವಾ, ಅವಳು ಇದನ್ನ ಬೇಕಂತ ಮಾಡಿರಲ್ಲ, ಎಲ್ಲೋ ಬೈ ಮಿಸ್ಟೇಕ್ ಆಗಿರೋದು. ಅಂದ್ರೆ ಹೋಮ್ಲೆಸ್ ಮ್ಯಾನ್ ಕೂಡ ಒಂದು ಮನಸ್ಥಿತಿ ಸರಿ ಇಲ್ದೇ ಇರೋನು, ಪ್ಲಸ್ ನಮ್ ಹೀರೋಯಿನ್ ಅವ್ರ ತಂಗಿ ಕೂಡ ಅದೇ ಸ್ಥಿತಿಯಲ್ಲಿ ಇರೋಳೆ ಅಲ್ವಾ. ಸೊ ಇದನ್ನ ಬಂದು ಆ ಟೈಮ್ಲಿ ಅಷ್ಟು ಸೀರಿಯಸ್ ಆಗಿ ಎತ್ಕೊಂಡಿರೋದಿಲ್ಲ, ಆ ಕೇಸ್ ನ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ, ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಅವತ್ತು ಸ್ಟೇಷನ್ ಅಲ್ಲಿ ಅಂದ್ರೆ ನಮ್ ಹೀರೋಯಿನ್ ಅವ್ರ ತಂಗಿನ ನೋಡ್ಕೊಳ್ತಾ ಇದ್ದು ಯಾವಾಗೂ ಹೀರೋಯಿನ್ ತಾನೆ. ಬಟ್ ಅವತ್ತು ಬಂದು ನಮ್ ಹೀರೋಯಿನ್ ಅವ್ರ ಫ್ರೆಂಡೇ ಅವ್ರ ತಂಗಿನ ನೋಡ್ಕೊಳ್ತಾ ಇದ್ದಿದ್ದು. ಈ ತರ ನೋಡ್ಕೊಳ್ತಾ ಇರ್ಬೇಕಾದ್ರೇನೆ ಅವ್ರ ತಂಗಿನ ಅಲ್ಲೇ ಕೂರಿಸ್ಬಿಟ್ಟು ಒಂದ್ 5 ನಿಮಿಷ ಇಲ್ಲೇ ಕೂತ್ಕೊಂಡಿರು, ನಾನು ರೆಸ್ಟ್ ರೂಮ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಇವಳು ರೆಸ್ಟ್ ರೂಮ್ ಹೋಗ್ಬಿಟ್ಟು ಬರೋ ಗ್ಯಾಪ್ ಅಲ್ಲಿ ಇದೆಲ್ಲ ಆಗ್ಬಿಟ್ಟಿರುತ್ತೆ. ಇದೆಲ್ಲ ಗೊತ್ತಾದ್ಮೇಲೆ ಹೀರೋಯಿನ್ ಅವ್ರ ಫ್ರೆಂಡ್ ಗೆ ತುಂಬಾನೇ ಭಯ ಆಗ್ಬಿಟ್ಟು ಫಸ್ಟ್ ಬಾಯಿಲಿಂದ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೊಟ್ಟೋಗಿರ್ತಾಳೆ. ಇದೆಲ್ಲ ಕೂಡ ಸಿಸಿಟಿವಿ ಫುಟೇಜ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ಈಗ ಅವಳು ಬಂದು ನಮ್ ಹೀರೋಯಿನ್ ಹತ್ರ ಸಾರಿ ಕೇಳಿದ್ರೆ ನರ್ಸ್ ಲೇಡಿ ಬಂದು ಸಾರಿ ಕೇಳಿರ್ತಾಳಲ್ವಾ, ಅದಕ್ಕೋಸ್ಕರನೇ ಈಗ ಸಿಸಿಟಿವಿ ಫುಟೇಜ್ ನೋಡ್ತಾ ಇರ್ಬೇಕಾದ್ರೆ ಮಿಯಾ ಕೂಡ ಹೇಳ್ತಾಳೆ ಈ ತರ ಸ್ಯಾಂಡಿ ಮಗಳನ್ನ ಬಂದು ಆ ಹೋಮ್ಲೆಸ್ ಮ್ಯಾನೇ ಸಾಯಿಸಿರೋದು, ಇದರಲ್ಲಿ ಹೀರೋಯಿನ್ ಅವ್ರ ತಂಗಿದು ತಪ್ಪೇನು ಇಲ್ಲ, ಅವ್ನ್ ಬಂದು ಅವಳನ್ನ ತಳ್ಬೇಕು ಅನ್ಕೊಂಡಿದ್ದಕ್ಕೆ ತಾನೆ ಇದು ಬೈ ಮಿಸ್ಟೇಕ್ ಆಗಿರೋದು. ಸೊ ಅವನನ್ನ ಬಂದು ಶಿಕ್ಷೆ ಕೊಡ್ದಿರಾ ಅವನನ್ನ ಎತ್ಕೊಂಡೋಗಿದ್ರೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಹಾಕಿದ್ದಾರೆ ಅಂತ ಹೇಳಿನೇ ಸ್ಯಾಂಡಿ ಕೋಪ ಪಟ್ಟು ಅವನ ಮೇಲೆ ಪ್ರತಿಕಾರ ತೀರ್ಸ್ಕೋಬೇಕು ಅಂತ ಈ ತರ ಎಲ್ಲ ಮಾಡಿರೋದು. ಅದ್ರೊಳಗೆ ಸುತ್ತ ಇರೋರೆಲ್ಲಾನು ಯಾರು ಅವ್ರ ಮಗಳನ್ನ ಕಾಪಾಡಕ್ಕೆ ಅಂತ ಮುಂದೆ ಹೋಗಿಲ್ಲ, ಅವ್ರವ್ರ ಕೆಲ್ಸದಲ್ಲೆಲ್ಲ ನೋಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಅವ್ನ್ ಪ್ಲಾನ್ ಮಾಡಿ ಅವ್ರನ್ನೆಲ್ಲ ಸಾಯಿಸಿ ಅದನ್ನೆಲ್ಲ ಈ ಹೋಮ್ಲೆಸ್ ಮ್ಯಾನ್ ಮೇಲೆ ಬೇರೋ ತರ ಮಾಡಿ ಈಗ ಅವನನ್ನ ಕೂಡ ಸಾಯಿಸಿದಾನೆ. ಬಟ್ ಸಾಯಿಸಿದಾನ ಇನ್ನು ಇಲ್ವಾ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಿಲ್ಲ, ನಾವ್ ಅದನ್ನ ಕಂಡಿಡಿಬೇಕು ಅಂತ ಹೇಳಿ ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೇನೆ ಇನ್ನೊಂದ್ ಕಡೆ ಆ ಸ್ವೀಪರ್ ಲೇಡಿನ ತೋರಿಸ್ತಾರೆ. ಆಯಮ್ಮ ಎದ್ದು ಬಿದ್ದು ಅವ್ರ ಮನೆ ಕಡೆ ಓಡೋಗ್ತಾ ಇರ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಆ ಸ್ಯಾಂಡಿ ಬಂದು ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿರ್ತಾನಲ್ಲ ನಾನ್ ಮಾಡ್ಬೇಕಾಗಿರೋ ಕೆಲಸ ಇನ್ನೊಂದಿದೆ ಅಂತ ಹೇಳಿ, ಅದಕ್ಕೆ ಅವ್ನು ಏನ್ ಮಾಡ್ತಾನೋ ಏನೋ ಅಂತ ಹೇಳ್ಬಿಟ್ಟು ಅವ್ರ ಮನೆ ಕಡೆ ಓಡೋಗ್ತಾ ಇರೋದು. ಸ್ಟ್ರೇಟ್ ಆಗಿ ಒಳಗಡೆ ಹೋದವರು ಕ್ಯಾಲೆಂಡರ್ ಹತ್ರ ನಿಂತ್ಕೊಂಡು ನನ್ ಮಗ ಜೈಲಿಂದ ರಿಲೀಸ್ ಆಗಿರೋ ಡೇಟ್ ಅಂತ ಹೇಳ್ಬಿಟ್ಟು ಡೇಟ್ ನ ನೋಡ್ತಾ ಇರ್ತಾರೆ. ಏನಂದ್ರೆ ಅವ್ರ ಮಗಳು ಸತ್ತಿರೋ ದಿನ ಇವ್ನ್ ಬಂದು ಯಾವ್ದೋ ಒಂದು ಹುಡುಗಿದು ಬಸ್ ನ ಪಿಕ್ ಪಾಕೆಟ್ ಮಾಡಿದ್ದ ಅಂತ ಹೇಳ್ಬಿಟ್ಟು ಜೂಡಿ ಅನ್ನೋ ಆಫೀಸರ್ ಇವ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕ್ಬಿಟ್ಟಿರ್ತಾರಲ್ಲ. ಸೊ ಅವ್ನ್ 3 ಮಂತ್ಸ್ ಬಂದು ಜೈಲಲ್ಲಿ ಇದ್ದಿರ್ತಾನೆ. 3 ಮಂತ್ಸ್ ಆದ್ಮೇಲೆ ಅವ್ನು ರಿಲೀಸ್ ಆಗಿರೋದು. ಆ ರಿಲೀಸ್ ಡೇಟ್ ನ ನೋಡ್ತಾ ಇರ್ಬೇಕಾದ್ರೆ ಈ ಲೇಡಿ ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾರೆ. ಏನಂದ್ರೆ ಆ ಸ್ಯಾಂಡಿ ಅನ್ನೋನ್ ಬಂದು ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬಂದ ಮೇಲೆ ಅವ್ರ ಮಗಳು ಸತ್ತಿರೋ ಜಾಗದಲ್ಲಿ ಅಂದ್ರೆ ಸ್ಟೇಷನ್ ಅಲ್ಲಿ ಎಲ್ಲಿ ಸತ್ಲೋ ಆ ಟ್ರ್ಯಾಕ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಂದು ಫ್ಲವರ್ ಬೊಕ್ಕೆನ ಇಟ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿರೋ ಶೀಟ್ ಮೇಲೆ ಕುತ್ಕೊಂಡು ಅದನ್ನ ನೋಡ್ತಾ ಇರ್ತಾನೆ. ಇದನ್ನ ಈ ಲೇಡಿ ಕೂಡ ನೋಡ್ತಾರೆ, ಅಂದ್ರೆ ಸ್ವೀಪರ್ ಲೇಡಿ ಕೂಡ ನೋಡ್ತಾರೆ. ನನ್ ಮಗ ಎಷ್ಟೆಲ್ಲ ಬೇಜಾರ್ ಮಾಡ್ಕೊಂಡಿದ್ದಾರೆ, ಅವ್ರ ಮಗನ ನೆನ್ಸಿ ಎಷ್ಟೆಲ್ಲ ಫೀಲ್ ಮಾಡ್ತಿದ್ದೇನೆ ಅಂತ ಹೇಳಿ ಆ ಲೇಡಿ ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇಲ್ಲಿ ಇನ್ನೊಂದು ಟ್ವಿಸ್ಟೆಡ್ ಆದ ವಿಷಯ ಏನಂತಂದ್ರೆ ಈ ಡೇಟೇ ನಮ್ ಹೀರೋಯಿನ್ ಅವ್ರ ತಂಗಿನ ಅವ್ರು ಕಳ್ಕೊಂಡಿರೋ ಡೇಟು. ಅಂದ್ರೆ ನಮ್ ಹೀರೋಯಿನ್ ಮಿಸ್ ಮಾಡ್ಬಿಟ್ಟಿರ್ತಾಳೆ, ಅವ್ರ ತಂಗಿನ ಸ್ಟೇಷನ್ ಅಲ್ಲಿ ಬಿಟ್ಬಿಟ್ಟು ಅವ್ಳು ಬೇರೆ ಟ್ರೈನ್ ಹೊಟ್ಟೋಗಿರ್ತಾಳಲ್ಲ, ಆ ದಿನಾನೇ ಈ ದಿನ. ಈ ತರ ಅವ್ನು ಅಲ್ಲೇ ಕುತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ ಹೀರೋಯಿನ್ ಅವ್ರ ತಂಗಿ ಕೂಡ ಬರ್ತಾಳೆ. ಅಂದ್ರೆ ಟ್ರೈನ್ ಅಲ್ಲಿ ಮಿಸ್ ಆಗಿ
ಬಂದ್ಬಿಟ್ಟಿರ್ತಾಳಲ್ಲ, ಅವಳು ಬರ್ತಾಳೆ. ಬಟ್ ಅವಳಿಗೇನು ಗೊತ್ತಿಲ್ವಲ್ಲ ಫ್ಲವರ್ ಅಂತ ಅವಳಿಗೇನ್ ಗೊತ್ತು. ಅದನ್ನ ತುಳ್ಕೊಂಡೋಗಿ ಆ ಸ್ಯಾಂಡಿ ಪಕ್ಕದಲ್ಲೇ ಕುತ್ಕೊಂತಾಳೆ. ಆ ಟೈಮಲ್ಲಿ ಸ್ಯಾಂಡಿ ಕೂಡ ನೋಡ್ಬಿಡ್ತಾನೆ, ಇವಳು ಕೂಡ ಅವತ್ತು ಇದ್ಲಲ್ವಾ ಅಂತ ಹೇಳಿ. ಹಂಗೆ ಸುತ್ತಮುತ್ತ ನೋಡ್ತಾನೆ, CCTV ಕ್ಯಾಮೆರಾ ಇಲ್ಲ, ಜನನು ಯಾರು ಅಷ್ಟೊಂದಿಲ್ಲ, ಕಡಿಮೆ ಇರ್ತಾರೆ. ಆದ್ರೆ ಅದೇ ಟೈಮಲ್ಲಿ ಪಕ್ಕದಲ್ಲಿರೋ ರಿಸ್ಟ್ರಿಕ್ಟೆಡ್ ಏರಿಯಾನಲ್ಲಿ ಆ ಸ್ಟೇಷನ್ ಮಾಸ್ಟರ್ ಅದನ್ನ ಲಾಕ್ ಮಾಡ್ಕೊಂಡು ಪಾಕೆಟ್ ಅಲ್ಲಿ ಕೀ ಹಾಕೊಂಡು ಹೋಗೋದನ್ನ ಗಮನಿಸ್ತಾನೆ. ಇದನ್ನ ನೋಡಿದ್ಮೇಲೆ ಅವ್ನು ಸುಮ್ನೆ ಇರ್ತಾನ. ಆ ಸ್ಟೇಷನ್ ಮಾಸ್ಟರ್ ಗೆ ಡಿಕ್ಕಿ ಹೊಡೆದವನು ಆ ಕೀನ ಅಬೇಸ್ ಮಾಡ್ಬಿಡ್ತಾನೆ. ಸ್ಟ್ರೈಟ್ ಆಗಿ ರಿಸ್ಟ್ರಿಕ್ಟೆಡ್ ಏರಿಯಾಗ ಹೋಗ್ಬಿಟ್ಟು ಆ ಡೋರ್ ನ ಓಪನ್ ಮಾಡ್ಬಿಟ್ಬಿಟ್ಟು ನಮ್ ಹೀರೋನ್ ಅವ್ರ ತಂಗಿ ಹತ್ರ ಬಂದವನು ಅವ್ಳ ಬಾಯನ್ನ ಹಂಗೆ ಮುಚ್ಕೊಂಡು ತರ ಅಂತ ಒಳಗಡೆ ಹೇಳ್ಕೊಂಡು ಹೋಗ್ತಾನೆ. ಇದನ್ನ ನೋಡಿ ಆ ಸ್ಯಾಂಡಿ ಅವ್ರ ಅಮ್ಮ ಅಂದ್ರೆ ಸ್ವೀಪರ್ ಲೇಡಿ ಸಖತ್ ಭಯ ಪಟ್ಬಿಡ್ತಾರೆ, ಇವ್ನ್ ಏನ್ ಮಾಡ್ತಿದ್ದಾನೆ ಅಂತ. ಅವ್ನ್ ಬೇರೆ ಹುಡುಗಿನ ಒಳಗಡೆ ಹೇಳ್ಕೊಂಡು ಹೋಗ್ಬಿಟ್ಟು ನನ್ ಮಗಳನ್ನ ಸಾಯಿಸ್ಬಿಟ್ಟು ನೀನ್ ಇಷ್ಟು ಕೂಲಾಗಿ ಓಡಾಡ್ತಾ ಇದೀಯ ಅಂತ ಹೇಳಿ ಅವಳನ್ನ ಒಳಗಡೆ ಸಾಯಿಸಕ್ಕೆ ಪ್ಲಾನ್ ಮಾಡ್ತಾನೆ. ಈ ಸ್ವೀಪರ್ ಲೇಡಿ ಕೂಡ ಆಲ್ಮೋಸ್ಟ್ ಡೋರ್ ಹತ್ರ ಹೊಟ್ಟೋದ್ರು. ಆದ್ರೆ ಡೋರ್ ನ ಓಪನ್ ಮಾಡೋದಾ ಬೇಡವಾ ಅಂತ ಹೇಳಿ ತುಂಬಾನೇ ಭಯವಾಗಿ ನಿಂತಿರ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ ಹೀರೋಯಿನ್ ಇನ್ನೊಂದು ಟ್ರೈನ್ ಹಿಡ್ಕೊಂಡು ಅದೇ ಸ್ಟೇಷನ್ ಗೆ ಬಂದು ಅಲ್ಲಿರೋರ ಹತ್ರ ಎಲ್ಲ ವಿಚಾರಣೆ ಮಾಡ್ಬೇಕಾದ್ರೆ ಈ ಸ್ವೀಪರ್ ಲೇಡಿ ಹತ್ರ ಕೂಡ ಕೇಳಿರ್ತಾಳೆ, ನನ್ ತಂಗಿ ಏನಾದ್ರು ಈ ಕಡೆ ಬಂದ್ಲಾ ಅಂತ ಹೇಳಿ. ಆ ಟೈಮಲ್ಲಿ ಆ ಲೇಡಿ ಕೂಡ ಇಲ್ಲಮ್ಮ ನಾನ್ ನೋಡಿಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಆ ಲೇಡಿನೂ ಅಲ್ಲೇ ಅವನ್ಗೋಸ್ಕರನೇ ಕಾಯ್ಕೊಂಡು ಇದ್ದಿರ್ತಾಳೆ. ಆದ್ರೆ ಸ್ಯಾಂಡಿ ಬಂದು ಅವತ್ ನೈಟ್ ಫುಲ್ ಅಲ್ಲಿಂದ ಹೊರಗಡೆ ಬಂದಿಲ್ಲ. ಮೀನ್ಸ್ ಆ ರಿಸ್ಟ್ರಿಕ್ಟೆಡ್ ಏರಿಯಾನಲ್ಲೇ ಇದ್ದಿರ್ತಾನೆ. ನೈಟ್ ಮಾತ್ರನೇ ಯಾವ್ದೋ ಒಂದು ದೊಡ್ಡ ಸೂಟ್ ಕೇಸ್ ಅಲ್ಲಿ ಹೀರೋನ್ ಅವ್ರ ತಂಗಿ ಬಾಡಿನ ಇಟ್ಕೊಂಡು ಅಲ್ಲಿಂದ ಹಂಗೆ ಟನಲ್ ಕಡೆಗೆ ಹೋಗ್ತಾನೆ. ಈ ಸ್ಟೇಷನ್ ಮಾಸ್ಟರ್ ಹತ್ರ ಒಂದು ಕೀನ ಹೊಡ್ಕೊಂಡಿರ್ತಾನಲ್ಲ, ಆ ಕೀನಲ್ಲೇ ಟನಲ್ ಗಾಗಿರೋ ಒಂದು ಕಾಮನ್ ಕೀ ಇರುತ್ತೆ. ಯಾವ್ದಕ್ಕೆ ಆದ್ರೂ ಅದನ್ನ ಹಾಕಿ ತೆಗಿಬಹುದು, ಅಂದ್ರೆ ಲಾಕ್ ನ ತೆಗಿಬಹುದು. ಆತರ ಇರುತ್ತೆ. ಅದನ್ನ ಓಪನ್ ಮಾಡ್ಕೊಂಡು ಈ ಟ್ರಾಲಿನ ಅಲ್ಲಿಗೆ ಎತ್ಕೊಂಡು ಹೋಗ್ತಾ ಇರ್ತಾನೆ. ಆತರ ಅವಳನ್ನ ಸಾಯಿಸ್ಬೇಕಂತಾನೆ ಟ್ರ್ಯಾಕ್ ವರ್ಗು ಎತ್ಕೊಂಡು ಹೋಗೋದು. ಅಲ್ಲೋಗ್ಬಿಟ್ಟು ಹಂಗೆ ಒಂಥರ ವಿಲನ್ ತನವಾಗಿ ಮಾತಾಡ್ತಾ ಇರ್ತಾನೆ. ನನ್ ಮಗಳ ಸಾವಿಗೆ ಕಾರಣ ಆಗಿರೋರು ಯಾರು ನಾನು ಬಿಡೋದಿಲ್ಲ, ಯಾರನ್ನು ಸಾಯಿಸ್ತೀನಿ ಅಂತ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಕಡೆಯಿಂದ ಏನೋ ಡಮಾಲ್ ಡಮಾಲ್ ಅಂತ ಜೋರಾಗಿ ಸೌಂಡ್ ಕೇಳಿಸ್ತಾ ಇರುತ್ತೆ. ಇವ್ನ್ಗೇನ್ ಅರ್ಥ ಆಗ್ತಲ್ಲ ಯಾರೇ ಸೌಂಡ್ ಮಾಡ್ತಾ ಇರೋದು ಅಂತ. ಬಟ್ ಅವ್ನಿಗೆ ಭಯ ಆಗುತ್ತೆ, ಯಾರಾದ್ರೂ ಬಂದ್ಬಿಡ್ತಾರೇನೋ ಅಂತ ಹೇಳಿ ಆ ಸೂಟ್ ಕೇಸ್ ನ ಓಪನ್ ಮಾಡ್ತಾನೆ. ಓಪನ್ ಮಾಡಿ ನೋಡ್ದಾಗ್ಲೆ ನಮ್ ಹೀರೋನ್ ಅವ್ರ ತಂಗಿ ಕತ್ತಲ್ಲಿ ಆ ಚೈನ್ ಇರೋದನ್ನ ಗಮನಿಸೋದು. ಆ ಚೈನ್ ನ ಮಾತ್ರ ಅಲ್ಲಿಂದ ತಗೊಂಡ್ ಅಲ್ಲಿಂದ ಹೊರಟೋಗ್ತಾನೆ. ಆಕ್ಚುಲಿ ಅವ್ನು ಏನ್ ಅನ್ಕೊಂಡಿರ್ತಾನೆ, ನಮ್ ಹೀರೋನ್ ಅವ್ರ ತಂಗಿ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡು ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಅವನಲ್ಲಿಂದ ಹೊರಟೋಗೋದು. ಆದ್ರೆ ಇವಾಗೆ ಗೊತ್ತಾಗೋದು ಆ ಸೌಂಡ್ ನ ಮಾಡಿದ್ ಬೇರೆ ಯಾರು ಅಲ್ಲ, ಸ್ವೀಪರ್ ಲೇಡಿನೇ ಅಂತ. ಹೆಂಗಾದ್ರು ಮಾಡಿ ಹುಡುಗಿನ ಕಾಪಾಡ್ಬೇಕು ಅಂತ ಹೇಳಿನೇ ಈ ತರ ಮಾಡೋದು. ಅವನ ಹತ್ರ ಅಲ್ಲಿಂದ ಹೋದ್ಮೇಲೆ ಸ್ವೀಪರ್ ಲೇಡಿ ಕೂಡ ಸುಟ್ ಕೇಸ್ ಹತ್ರ ಬಂದು ನೋಡ್ತಾರೆ. ನಮ್ ಹೀರೋನ್ ಅವ್ರ ತಂಗಿ ಇನ್ನು ಸತ್ತಿರೋದಿಲ್ಲ, ಬದುಕೇ ಇರ್ತಾಳೆ. ಅವಳು ಬದುಕಿದಾಳೆ ಅಂತ ಗೊತ್ತಾದ್ಮೇಲೆ ಸ್ವೀಪರ್ ಲೇಡಿ ನಮ್ ಹೀರೋನ್ ಅವ್ರ ತಂಗಿನ ಕರ್ಕೊಂಡು ಹೋಗೋ ಮನೆಯಲ್ಲೇ ಇಟ್ಕೊಂಡು ನೋಡ್ಕೊಂಡಿರೋದು. ಯಾಕಂದ್ರೆ ಅವಳು ಬದುಕಿದಾಳೆ ಅಂತ ಗೊತ್ತಾದ್ರೆ ಅವ್ನ ಎಲ್ಲಿ ಸಾಯಿಸ್ಬಿಡ್ತಾನೋ ಅಂತ ಹೇಳಿನೇ ಅವ್ರ ಮನೆಗೆ ಕರ್ಕೊಂಡ್ ಬಂದು ಅವಳನ್ನ ನೋಡ್ಕೊಂಡಿರ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಅಮ್ಮ ಮಾತ್ರ ಇನ್ನೊಂದು ಎಪಿಸೋಡ್ ಬರುತ್ತೆ ಅಷ್ಟೇ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫೈನಲ್ ಎಪಿಸೋಡ್ ಮಿಸ್ ಮಾಡ್ಕೋಬೇಡಿ. ಅದು ಕೂಡ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.